ಸದೋದಿತಃ ಸದಾ ಸದಾತ್ಮಜ್ಞ ನದೀಭಿರಾಪ್ಯಃ ರಾಮಾವತಾರೋ ಹರಿರೇಕ ಸಾಗರಃ. ನಮೋ ಭಗವತೆ ತಸ್ಮೈ ಹಯಾಯಾಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ಶ್ರೀಮದ್ ರಾಮ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಅನಂತ ಗುಣಪೂರ್ಣನಾದ ರಾಮದೇವರಿಗೆ ಜನಾನುರಾಗಿಯಾದ ಶ್ರೀರಾಮನಿಗೆ ರಾಜ್ಯವಾಳಲು ಬೇಕಾದ ಸಹಸ್ರ ಗುಣಗಳನ್ನು ತನ್ನಲ್ಲಿ ರೂಢಿಸಿಕೊಂಡ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ಎಂಬುದಾಗಿ ದಶರಥ ಮಹಾರಾಜ ತಾನು ನಿಶ್ಚಯ ಮಾಡಿಕೊಂಡ. ಆಗ ಅಯೋಧ್ಯ ಪಟ್ಟಣ ಹೇಗಿತ್ತು ಅಂತ ಕೇಳಿದಾಗ ಬಹಳ ಸುಂದರವಾದ ಒಂದು ಮಾತನ್ನು ಹೇಳ್ತಾರೆ. ಅಲ್ಲಿರುವ ಪ್ರತಿಯೊಬ್ಬರ ಬಾಯಿಯೊಳಗೂ ರಾಮನಾಮ ಸ್ಮರಣೆ. ರಾಮನ್ ನೋಡಬೇಕು, ರಾಮನ್ ಮಾತಾಡಬೇಕು, ರಾಮನ್ ಕೇಳಬೇಕು. ಇನ್ನು ರಾಜ ಆದ್ಮೇಲೆ ರಾಮ ನಮ್ಮ ಕೈ ಸಿಗ್ತಾನೋ ಇಲ್ಲೋ, ಹೀಗೆ ಎಲ್ಲ ಕಡೆಗೂ ಕೂಡ ರಾಮನ ಮಾತುಗಳೇ. ದಶರಥ ರಾಜನಾಗಿರುವಾಗಲೇನೆ ನಮಗಿಷ್ಟು ವೈಭವವಿದೆ ಅಂದ್ರೆ ಇನ್ನು ರಾಮನೂ ಯುವರಾಜನಾದರೆ ನಮ್ಮ ರಾಜ್ಯದ ವೈಭವ ಹೇಗಿದೆ ಎಂಬುದಾಗಿ ಮಾತು. ಆಗ ನಮ್ಮಂಥವ್ರು ಕೆಲವರು ಇರ್ತಾರೆ, ಏನ್ ಬೇಕಾದಾಗಲೇ ರಾಮನಾಮ ಸ್ಮರಣೆ ಮಾಡುವುದಿಲ್ಲ ಅಂತ ಅನ್ನೋರು ಎಲ್ಲ ಕಾಲದೊಳಗೂ ಇರುವಂಥವ್ರು. ಅವರನ್ನು ಕುರಿತು ರಾಮಾಯಣ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ. ಮಥುರೇತಿ ವಿಲೋಮೇನ ಮಧ್ಯಮಾಕ್ಷರ ಲುಪ್ತಕಂ ಯೋನ ಸ್ಮರತಿ ತನ್ನಾಮ ತನ್ಮಧ್ಯಂ ತನ್ಮುಖೋಪರಿ. ಬಹಳ ಸುಂದರವಾದ ಮಾತು. ಮಥುರಾ, ಆ ಮಥುರಾ ಎನ್ನುವ ಶಬ್ದವನ್ನು ವಿಲೋಮೇನ ಉಲ್ಟಾ ಹೇಳಿದಾಗ ಏನಾಗತ್ತೆ? ರಾಥುಮ ಅಂತ ಆಗತ್ತೆ. ಮಧ್ಯಮಾಕ್ಷರ, ಮಧ್ಯದೊಳಗಿರುವ ಅಕ್ಷರವನ್ನು ಪಕ್ಕಕ್ಕೆ ಸರಿಸಿದಾಗ ಏನಾಗತ್ತೆ? ರಾಮ ಆಗತ್ತೆ. ಯೋನ ಸ್ಮರತಿ ತನ್ನಾಮ, ಈ ರಾಮನಾಮ ಸ್ಮರಣೆಯನ್ನು ಯಾರು ಮಾಡೋದಿಲ್ಲಲ್ಲ ಅವರ ಮುಖದ ಮೇಲೆ ಈ ಮಧ್ಯದ ಅಕ್ಷರ ಅಂತೆ. ಈ ಮಟ್ಟಕ್ಕೆ ರಾಮನಾಮ ಸ್ಮರಣೆ ಆ ಅಯೋಧ್ಯ ಪಟ್ಟಣದಲ್ಲಿ ಎಲ್ಲಿ ನೋಡಿದಲ್ಲಿ ನಡೀತಾ ಇತ್ತು. ಅಯೋಧ್ಯ ಪಟ್ಟಣದೊಳಗೆ ರಾಮನಾಮ ಸ್ಮರಣೆ ಮಾಡದಿರುವ ಒಂದು ನರಪಿಳ್ಳಿ ಸಿಗ್ತಾ ಇರಲಿಲ್ಲ ಅಂತ. ಅಷ್ಟು ಆಕರ್ಷಣೆಯ ಕೇಂದ್ರ ರಾಮ. ನೋಡಿದಾಗಲೇನೆ ಅವರ ಅದ್ಭುತವಾದ ಅರಳಿದ ಕಣ್ಣುಗಳನ್ನು ನೋಡಿದಾಗಲೇನೆ ಒಂದು ಭರವಸೆ. ಆ ಅತ್ಯದ್ಭುತವಾದ ಕಿರು ಮೀಸೆಯೊಳಗೇನೆ ನಗುವ ಒಂದು ಅದ್ಭುತವಾದ ಮಂದಹಾಸವಿದೆ. ಆ ಮಂದಹಾಸವನ್ನು ನೋಡಿದಾಗಲೇನೆ ಜನರಿಗೊಂದು ಭರವಸೆ, ಈ ರಾಮ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ. ರಾಜಗಾಂಭೀರ್ಯ, ಆಜಾನಬಾಹು, 32 ಲಕ್ಷಣಗಳಿಂದ ಯುಕ್ತನಾದವನು, ಉತ್ತಮವಾದ ಕಂಠ, ಗಂಭೀರವಾದ ಮಾತುಗಳು, ಪುಟ್ಟದಾಗಿರ್ತಕ್ಕಂಥ ಉದರ, ಆನೆ ಸೊಂಡಿಲದ ಹಾಗೆ ಒಂದು ಉತ್ತಮ ಆಕಾರದೊಳಗಿರುವಂತಹ ಅವನ ತೊಡೆ ಕಾಲುಗಳು, ಶ್ರೀವತ್ಸ ಲಕ್ಷ್ಮಣದಿಂದ ಚಿಹ್ನಿತನಾದ ಪರಮ ಸುಂದರನಾದ ರಾಮನ ಮುಖ ಅಂತಂದ್ರೆ ಚಂದ್ರ ನಾಚಿ ಹೋಗಬೇಕು, ಅಷ್ಟು ಸುಂದರವಾಗಿರ್ತಕ್ಕಂತಹ ಆ ಮುಖದಿಂದ ಯುಕ್ತನಾದ ರಾಮನಿಗೆ ಇದು ಎಲ್ಲದರ ಮೇಲೆ ರೂಪ, ಇದು ಹೊರಗಿನ ರೂಪ. ಈ ರೂಪದ ಜೊತೆಗೆ, ಲಾವಣ್ಯದ ಜೊತೆಗೆ ಒಳಗೂ ಕೂಡ 100,000 ಸಾವಿರಾರು ಲಕ್ಷಾವಧಿ ಕೋಟಿ ಅನಂತ ಗುಣಗಳ ಗಣಿ ರಾಮ. ಯಾರಿಗೆ ಯಾವ ತರಹದ ಗುಣ ಬೇಕಾಗಿದೆ, ಯಾರಿಗೆ ಯಾವ ತರಹದ ಶಕ್ತಿ ಬೇಕಾಗಿದೆ, ಅಂತಹ ಅನಂತ ಜೀವರಾಶಿಗಳಿಗೆ ಆದರ್ಶಪ್ರಾಯನಾದವನು ನಮ್ಮ ರಾಮ. ಅಂತಹ ರಾಮನಿಗೆ ಪಟ್ಟ ಕಟ್ಟುವುದಾಗಿ
ನಿಶ್ಚಯ ಮಾಡಿಕೊಂಡ ದಶರಥ ಮಹಾರಾಜ. ಇದನ್ನು ನೋಡಿದ ಮಂಥರೆ ತುಂಬ ಸಂಕಟಪಟ್ಟಳು, ಬಹಳ ಸಂಕಟ ಪಡ್ತಾಳೆ. ಸಂಕಟಪಟ್ಟು ನೇರವಾಗಿ ಓಡಿ ಕೈಕೇಯಿ ಹತ್ರ ಬಂದು ಮಾತನಾಡ್ತಾ ಇದ್ದಾಳೆ. ಪರವಾಗಿ ಇರುವ ವ್ಯಕ್ತಿಗಳನ್ನು ಸುಲಭ ರೀತಿಯಿಂದ ವಿರೋಧ ಪಕ್ಷದೊಳಗೆ ತರಬೇಕು ಅಂತಂದ್ರೆ ಒಂದು ಅತ್ಯುತ್ತಮವಾದ ಉಪಾಯ ಅಂತಂದ್ರೆ ಆ ಗುಂಪಿನಲ್ಲಿ ಇರುವ ಲೀಡರನ್ನ ಅಥವಾ ಪ್ರಧಾನ ವ್ಯಕ್ತಿಗಳ ನಮಗೆ ಬೇಡಾದ ಕುಹಕಗಳನ್ನು, ನಮಗೆ ಬೇಡಾದ ಮೈನಸ್ಗಳನ್ನು ಹೈಲೈಟ್ ಮಾಡಿದರೆ ಸಾಕು, ಅವನು ನಮಗೆ ಎಷ್ಟು ಪರವಾಗಿದ್ದರೂ ಕೂಡ ಅವನು ಝಟಿತಿ ತಕ್ಷಣದೊಳಗೆ ಏನೇ ವಿರೋಧ ಪಕ್ಷದೊಳಗೆ ಬಂದ್ಬಿಡ್ತಾನೆ. ಇದು ಶಕುನಿಯ ನೀತಿ, ಇದು ಕುತಂತ್ರ. ಆ ಶಕುನಿಗೆ ವಿದ್ಯೆ ಕೊಟ್ಟವಳೇ ಅಲಕ್ಷ್ಮಿ, ಆ ಅಲಕ್ಷ್ಮಿಯ ಅವತಾರ ಮಂಥರೆ. ಹಾಗಾಗಿ ಮಂಥರೆಗೆ ಎಲ್ಲವೂ ಕೈಯೊಳಗೆ ಇತ್ತು, ಏನೂ ಮಾಡ್ಲಿಕ್ಕೆ ಸಾಧ್ಯವಿತ್ತು. ಕೈಕೇಯಿ ರಾಮನ ಪರವಾಗಿ ಇದ್ದವಳು, ಕೈಕೇಯಿ ರಾಮನನ್ನು ಮೆಚ್ಚಿದವಳು, ಕೈಕೇಯಿ ರಾಮನ ಸೇವೆಗೆ, ರಾಮನ ಗುಣಗಳಿಗೆ, ರಾಮನ ನಡೆ ನುಡಿಗಳಿಗೆ ಮನಸೋತವಳು ಕೈಕೇಯಿ. ಮುಂದೆಲ್ಲ ಬರುತ್ತೆ ಆ ಮಾತುಗಳು. ಅಂತಹ ಕೈಕೇಯಿಯನ್ನೂ ಕೂಡ ಒಂದು ಅರ್ಧ ಗಂಟೆಯ ಮಾತುಗಳಲ್ಲೇನೆ ಅವಳನ್ನು ಪರಿಪೂರ್ಣವಾಗಿ ವಿರೋಧ ಪಕ್ಷದ ಲೀಡರ್ ಆಗಿ ತಂದು ಮಾಡಬೇಕು ಅಂತಂದ್ರೆ ಆ ಮಂಥರೆಯ ಬುದ್ಧಿ ಎಷ್ಟು ನೀಚವಾಗಿತ್ತು ಎನ್ನುವುದನ್ನು ರಾಮಾಯಣ ಬಹಳ ಬಿಡಿ ಬಿಡಿಯಾಗಿ ತಿಳಿಸಿಕೊಡುತ್ತೆ. ಈ ತರಹದ ಮಂಥರೆ ಅಂತವರು ನಮ್ಮ ಸುತ್ತ ತುಂಬಾ ಇರ್ತಾರೆ. ಬಹಳ ಎಚ್ಚರಿಕೆಯಿಂದಿರಬೇಕು. ನಮ್ಮ ಆತ್ಮೀಯ ಗೆಳೆತನದಲ್ಲಾಗಲಿ, ಬಾಂಧವ್ಯದಲ್ಲಾಗಲಿ, ಸಮಾಜದಲ್ಲಾಗಲಿ ಎಲ್ಲವೂ ಪ್ಲಸ್ ಇರುತ್ತೆ, ಎಲ್ಲವೂ ಸಕಾರಾತ್ಮಕವಾಗಿರುತ್ತೆ ಅಂತ ಇರೋದಿಲ್ಲ. ಕೆಲವೊಂದೆರಡು ಅಂಶಗಳು ನಮಗೂ ನಿಮಗೂ ಭಿನ್ನಾಭಿಪ್ರಾಯಗಳಿರ್ತದೆ. ಆ ಸಣ್ಣ ಪುಟ್ಟದಾದ ಭಿನ್ನಾಭಿಪ್ರಾಯಗಳನ್ನೇ ಹೆಮ್ಮರವನ್ನಾಗಿ ಮಾಡಿ ನಮ್ಮನ್ನು ವಿರೋಧ ಮಾಡಿಸುವಂತಹ, ನಮ್ಮಲ್ಲಿ ಜಗಳ ಹುಟ್ಟಿಸುವಂತಹ, ದೊಡ್ಡ ದೊಡ್ಡ ನೀಚ ಕಾರ್ಯಗಳನ್ನು ಮಾಡುವಂತಹ ಅನೇಕ ಜನರು ನಮಗೆ ಹಿತರಾದವರಾಗಿರ್ತಾರೆ. ಈ ಎಲ್ಲ ಕೆಟಗರಿ ಜನರಿಗೆ ಹಿತಶತ್ರುಗಳು ಅಂತ ಕರೆಯೋದು. ಮೇಲ್ನೋಟಕ್ಕೆ ತುಂಬಾ ಹಿತ ಮಾಡ್ತಾರೆ, ಆದರೆ ಅದರ ಅಲ್ಟಿಮೇಟ್ ಆದ ಫಲ ಮಾತ್ರ ಭಾರಿ ಘೋರವಾಗಿ ಇರ್ತದೆ. ಅದಕ್ಕೆ ಜ್ವಲಂತ ನಿದರ್ಶನ ಕೈಕೇಯಿ ಹಾಗೂ ಮಂಥರೆ. ಮಂಥರೆ ಬರ್ತಾಳೆ, ಬಂದು ಹೇಳ್ತಾಳೆ, ಅಲ್ಲೇ ಸುಖವಾಗಿ ಕಾಲು ಚಾಚಿ ರಾಣಿಯಾಗಿ ಮಲಗಿದೆಯಾ, ಬುದ್ಧಿ ಇಲ್ವಾ ನಿನಗೆ ಅಂತ ಬೈತಾಳೆ. ಕೈಕೇಯಿ ಕೇಳ್ತಾಳೆ, ಯಾಕೆ ಬೈತಾ ಇದ್ದೀಯ, ಏನಾಗಿದೆ ಒದರುವುದಕ್ಕೆ, ಆಕ್ರೋಶ ಪಡುವುದಕ್ಕೆ? ರಾಮನಿಗೆ ಪಟ್ಟ ಕಟ್ತಾ ಇದ್ದಾನೆ ದಶರಥ ಮಹಾರಾಜ, ಅದು ನಾಳೆಯ ದಿನವೇ ಅಂತ ಹೇಳಿದಾಗ ಮಲಗಿದ ಕೈಕೇಯಿ ಜಿಗಿದು ಕೂತು, ಹಿಗ್ಗಾಯ್ತು, ಸಂತೋಷವಾಯ್ತು. ಭಲೆ ಮಂಥರೆ, ಎಂತ ಒಳ್ಳೆ ಸುದ್ದಿ ಹೇಳಿಬಿಟ್ಟಿಯಲ್ಲೇ ನೀನು ಅಂತ ಹೇಳಿ ಬೆಲೆ ಬಾಳುವ, ಕೋಟಿ ಕೋಟಿ ಬೆಲೆ ಬಾಳುವ ವಜ್ರದ ಹಾರವನ್ನು ಮಂಥರೆಗೆ ಹಾಕ್ತಾಳೆ. ಸಂತೋಷ ಪಡ್ತಾಳೆ, ಸಂತೋಷವನ್ನು ಅಭಿವ್ಯಕ್ತ ಪಡ್ತಾಳೆ. ಅದನ್ನು ಅವಳು ರಾಮಸೈವ ಗುಣಾಂದೇವಿ ಕೈಕೇಯಿ ಪ್ರಶಂಸಃ ಮಂಥರೆ ಮುಂದೆ ಹೇಳ್ತಾಳೆ, ರಾಮನ ಗುಣಗಳನ್ನು ಮೆಚ್ಚಿ ಮೆಚ್ಚಿ ಹೇಳ್ತಾಳೆ. ಧರ್ಮಜ್ಞ, ಧರ್ಮವನ್ನು ತಿಳಿದವನಾಗಿದ್ದಾನೆ ರಾಮ. ಗುಣವಾನ್, ಸಾವಿರ ಸಾವಿರ ಗುಣಗಳು ರಾಮನಲ್ಲಿ ಇವೆ. ನಮ್ಮ ದೃಷ್ಟಿಯೊಳಗೆ, ದೇವರ ದೃಷ್ಟಿಯೊಳಗೆ ಅನಂತ ಗುಣ ಪರಿಪೂರ್ಣ. ದಾಂತಹ, ತಾನು ಏನ್ ಮಾಡಬೇಕು ಏನ್ ಬಿಡಬಾರದು ಎಲ್ಲದರ ಮೇಲೂ ನಿಗ್ರಹವಿದೆ ಅವನಿಗೆ. ಇಂದ್ರಿಯಗಳ ಮೇಲೆ ನಿಗ್ರಹ ಬರೋದು ತುಂಬಾ ಕಷ್ಟ, ತುಂಬಾ ಕಷ್ಟ. ನಾವು ಎಷ್ಟು ಬೇಡ ಅಂದ್ರೂ ಆ ಪಾರ್ಟಿಷನ್ ನಮ್ಮ ಕಣ್ಣು ನೋಡುತ್ತೆ. ನಾವು ಎಷ್ಟು ಬೇಡ ಅಂದ್ರೂ ಕಾಂಪೌಂಡ್ ನಮ್ಮ ಕಣ್ಣು ನೋಡುತ್ತೆ. ಆ ಕಾಂಪೌಂಡ್ ನೋಡೋದ್ರೊಳಗೆ ನನಗೇನ್ ಮಜಾ ಇಲ್ಲ, ನನಗೇನು ಅದರಿಂದ ಸಿಗೋದಿಲ್ಲ. ಈ ಪಾರ್ಟಿಷನ್ ನೋಡೋದ್ರಿಂದ ನನಗೇನು ಸಿಗೋದಿಲ್ಲ. ಆದರೆ ಅದು ಅನಾಯಾಸೇನ ನನ್ನ ಕಣ್ಣು ಆಚೆ ಹೋಗಿ ನೋಡಿ ಬರುತ್ತೆ. ಯಾಕೆ? ಇದು ನನ್ನ ಕೈಯಲ್ಲಿ ಇಲ್ಲದೆ ಇರುವಾಗ ಅದು ತಾನು ಹೇಗೆ ಬೇಕೋ ಹಾಗೆ ವ್ಯಾಪಾರವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಕಣ್ಣಾಗಲಿ, ಕಿವಿ ಆಗಲಿ, ಮನಸ್ಸಾಗಲಿ, ಯಾವುದೇ ಇಂದ್ರಿಯಗಳಾಗಲಿ.
ಈ ಎಲ್ಲ ಇಂದ್ರಿಯಗಳನ್ನು ಒಂದು ಕಡೆಗೆ ಹಾಕಿ ಕಟ್ಟಿ ಹಾಕಿ ನಾನು ಎಲ್ಲಿ ನೋಡ್ಬೇಕಾಗಿದೆ ಅಷ್ಟು ನೋಡೋದು. ಆ ನಿಗ್ರಹ ರಾಮನಿಗಿದೆ. ಆದ್ದರಿಂದಾಗಿ ಕೃತಜ್ಞ. ರಾಮನ ವ್ಯಕ್ತಿತ್ವ ಬಹಳ ಅದ್ಭುತವಾಗಿರುವಂತಹದ್ದು. ಈಗ ನಾವು ವಿಚಾರವನ್ನು ಮಾಡ್ತೇವೆ, ನಾವು ಕೃತಜ್ಞರಲ್ಲ. ಯಾಕೆ ಕೃತಜ್ಞರಲ್ಲ ಅಂತಂದ್ರೆ, ರಾತ್ರಿ 10 ಗಂಟೆಗೆ ಹೋಗಿ ಸಂಧ್ಯಾವಂದನ ಮಾಡಬೇಕಾಗಿದೆ. ಕೃತಜ್ಞ ಅಂದ್ರೆ ಮಾಡುವ ಕಾರ್ಯಗಳನ್ನೆಲ್ಲ ಮಾಡಿ ಮುಗಿಸಿದವ, ಬಿಟ್ಟವನಂತರೂ ಅಲ್ಲವೇ ಅಲ್ಲ. ಮಾಡುವ ಕಾರ್ಯಗಳನ್ನು ಕಾಲ ಕಾಲಕ್ಕೆ ಮಾಡಿ ಮುಗಿಸಿದವರಿಗೆ ಏನಂತ ಕರೀತಾರೆ? ಕೃತಕೃತ್ಯ, ಕೃತಜ್ಞ ಅಂತ ಕರೀತಾರೆ. ರಾಮನಿಗೆ ಹೀಗಿತ್ತು. ಈಗ ಮಾಡಬೇಕಾದ ಕಾರ್ಯ ಆಮೇಲೆ ಮಾಡಬೇಕಾಗಿದೆ ಎನ್ನುವ ಯಾವ ಕಾರ್ಯವೂ ರಾಮನಲ್ಲಿ ಇರಲಿಲ್ಲ. ಎಂದಿಗೂ ಯಾವ ಕಾರ್ಯಕ್ಕೆ ಯಾವ ಕಾಲಕ್ಕೆ ಏನು ಕೆಲಸಗಳನ್ನು ಮಾಡಬೇಕಾಗಿದೆ ಅದನ್ನೆಲ್ಲವನ್ನು ಕೂಡ ಚೊಕ್ಕಾಗಿ ಮಾಡಿ ಮುಗಿಸಿ ಇಟ್ಟವ ರಾಮ. ಆದ್ದರಿಂದಾಗಿ ರಾಮನಿಗೆ ಕೃತಕೃತ್ಯ, ಕೃತಜ್ಞ ಅಂತ ಕರೀತಾರೆ. ಸತ್ಯವಾನ್, ಸತ್ಯ ಮಾತನಾಡ್ತಾನೆ. ಶುಚಿ, ಎಲ್ಲದರಿಂದಲೂ ಕೂಡ ಇಂದ್ರಿಯ, ಮನಸ್ಸು, ದೇಹ ಎಲ್ಲದರಿಂದಲೂ ಶುಚಿಯಾಗಿದ್ದಾನೆ ರಾಮ. ರಾಜಸುತನಾಗಿದ್ದಾನೆ. ಅವನೇ ಯೌವರಾಜ್ಯ ಪಟ್ಟಕ್ಕೆ ಯೋಗ್ಯನಾಗಿದ್ದಾನೆ, ಅರ್ಹನಾಗಿದ್ದಾನೆ. ಅಂತಹ ಅಷ್ಟೇ ಅಲ್ಲ, ಭ್ರಾತೃನ್ ಭೃತ್ಯೋಶ್ಚ, ತನ್ನ ತಮ್ಮಂದಿರನ್ನು, ಭೃತ್ಯರನ್ನು, ನಮ್ಮೆಲ್ಲರನ್ನೂ ಕೂಡ ತಂದೆಯ ಹಾಗೆ ಅವನು ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ ಎನ್ನುವ ಪೂರ್ಣವಾದ ಭರವಸೆ ನನಗಿದೆ. ಮಂಥರೆ, ಯಾಕೆ ಇಷ್ಟು ಕಿರಿಚಾಡ್ತಾ ಇದ್ದೀಯಾ ಅಂತ ಮಂಥರೆಗೆ ಉತ್ತರವನ್ನು ಕೊಡ್ತಾಳೆ. ಯಾರು? ಕೈಕೇಯಿ. ಸ್ವಾಭಾವಿಕವಾಗಿ ಯಾರೂ ದುಷ್ಟರಿರುವುದಿಲ್ಲ ನಮ್ಮ ಸಮಾಜದೊಳಗೆ. ಆದರೆ ದುಷ್ಟ ಜನರ ಸಹವಾಸದಿಂದ ಅನೇಕ ದುರ್ಗುಣಗಳನ್ನು ರೂಢಿಸಿಕೊಂಡಿರ್ತಾರೆ. ದುಷ್ಟರ ಸಹವಾಸದಿಂದ ಆ ಎಲ್ಲ ಸೌಜನ್ಯತೆ ಮರೆತು ಹೋಗಿ ದುರ್ಗುಣಗಳನ್ನು ರೂಢಿಸಿಕೊಂಡಿರ್ತಾರೆ. ಅದಕ್ಕೆ ಜ್ವಲಂತ ನಿದರ್ಶನ ಈ ಕಥೆ. ಮತ್ತೆ ಹೇಳ್ತಾಳೆ ಕೈಕೇಯಿ, ಯಥಾವೈ ಭರತೋ ಮಾನ್ಯ, ನನಗೆ ಭರತ ಎಷ್ಟು ಮಾನ್ಯನಾಗಿದ್ದಾನೆ ಅದಕ್ಕೂ ಹೆಚ್ಚಿನ ಮಟ್ಟದೊಳಗೆ ರಾಮ ನನಗೆ ಮಾನ್ಯನಾಗಿದ್ದಾನೆ, ನನಗೆ ಗೌರವ ಅರ್ಹನಾಗಿದ್ದಾನೆ. ಯಾಕೆ ಯಾಕೆ ಅಂದ್ರೆ ಕೌಸಲ್ಯತೋ ಅತಿರಿಕ್ತಂಚ ಮಮ ಶುಶ್ರೂಷತೆ ಬಹು. ರಾಮ ಕೌಸಲ್ಯನ್ನು ಎಷ್ಟು ಸೇವೆ ಮಾಡ್ತಾನೆ ಗೊತ್ತಿಲ್ಲ, ಆದರೆ ಕೌಸಲ್ಯಗಿಂತಲೂ ಹೆಚ್ಚಿನ ಮಟ್ಟದ ಸೇವೆಯನ್ನು ನಂದು ಮಾಡ್ತಾನೆ ರಾಮ. ಇದರೊಳಗೆ ರಾಮನ ಬುದ್ಧಿವಂತಿಕೆ ಬಹಳವಿತ್ತು. ಇದನ್ನು ನಾವು ತುಂಬಾ ವಿಮರ್ಶೆಯನ್ನು ಮಾಡಬಹುದು. ಯಾಕೆ ಕೈಕೇಯಿಯ ಸೇವೆಯನ್ನು ರಾಮ ಹೆಚ್ಚಾಗಿ ಮಾಡ್ತಿದ್ದ ಅಂದ್ರೆ, ರಾಮನಿಗೆ ಗೊತ್ತು ದಶರಥ ಕೈಕೇಯಿಯ ಗೊಂಬೆ. ದಶರಥನಿಂದ ರಾಮ ಕೌಸಲ್ಯಗೆ ಏನು ಸಿಗೋದಿಲ್ಲ. ಕೈಕೇಯಿ ಏನಿದ್ರು ಸವತಿ, ದಶರಥನ ಬಲವಿದ್ದದ್ದಕ್ಕಾಗಿ ಕೌಸಲ್ಯನ್ನು ತುಂಬಾ ಪೀಡಿಸ್ತಾಳೆ. ಇದು ಗೊತ್ತು. ನಾನು ಹೆಚ್ಚಿನ ಮಟ್ಟದೊಳಗೆ ಸೇವೆ ಮಾಡಿದಾಗ ಆ ಕೈಕೇಯಿ ಕೊಡುವ ಪೀಡೆಯೊಳಗೆ ಪರ್ಸೆಂಟೇಜ್ ಕಮ್ಮಿ ಆಗ್ಲಿಕ್ಕೆ ಸಾಧ್ಯವಿದೆ. ಯಾಕೆ? ನಾನು ಹೆಚ್ಚು ಕೌಸಲ್ಯಗೆ ಪೀಡೆ ಕೊಟ್ಟು ಬಿಟ್ರೆ ರಾಮ ನನ್ನ ಸೇವೆಯಲ್ಲಿ ಎಲ್ಲಿ ತಪ್ಪಿಸಿ ಬಿಡ್ತಾನೋ, ನನ್ನ ಮೇಲೆ ಸಿಟ್ಟಾಗಿಬಿಟ್ರೆ ನನ್ನ ಸೇವೆಗಳಾಗುವುದಿಲ್ಲಲ್ವಾ ಅಂತ ಹೇಳಿ ನನ್ನ ಮೇಲಿನ ಸ್ವಾರ್ಥದಿಂದ ನನ್ನ ತಾಯಿಗೆ ಪೀಡೆಯನ್ನು ಕೊಡುವುದು ಕಡಿಮೆ ಮಾಡಬಹುದೇನೋ ಅಂತ ವಿಚಾರದಿಂದಲೂ ಕೂಡ ರಾಮ ಕೌಸಲ್ಯಗಿಂತಲೂ ಅತೀ ಹೆಚ್ಚಿನ ಮಟ್ಟದೊಳಗೆ ಕೈಕೇಯಿಯ ಸೇವೆಯನ್ನು ಮಾಡ್ತಾ ಇರ್ತಾನೆ. ಇದು ಕೈಕೇಯಿಗೂ ಮನವರಿಕೆಯಾಗಿರ್ತದೆ. ಕೌಸಲ್ಯಗಿಂತಲೂ ಹೆಚ್ಚು ಪ್ರೀತಿಯಿಂದ ನನ್ನನ್ನು ರಾಮ ನೋಡಿಕೊಳ್ತಾನೆ ಅಂತನ್ನೋದು. ಅಂತ ಇಷ್ಟೆಲ್ಲ ಹೇಳಿದಾಗ ಮಂಥರೆ ಅಂತ ಹುಚ್ಚಿ, ನಾನು ಏನ್ ಹೇಳಿದ್ರು ನನ್ನ ಭಾವ ಅರ್ಥ ಆಗುವಂತು ನಿನಗೆ. ಎಲ್ಲಿಟ್ಟಿದೆಯಾ ತಲಿ ನೀನು? ಎಲ್ಲಿಟ್ಟಿದೆಯಾ ನೀನು? ಭರತ ಊರಲ್ಲಿ ಇಲ್ಲದಿರುವಾಗಲೇನೆ ರಾಮನಿಗೆ ಪಟ್ಟ ಕಟ್ಟುತ್ತಾ ಇದ್ದಾನೆ ಅಂದ್ರೆ ಇದ್ರ ಅರ್ಥವೇನು? ಭರತನಿಗೆ ಪಟ್ಟ ಕಟ್ಟಬಾರದು ಅಂತ ಅರ್ಥ. ಇನ್ನು ಮುಂದೆ
ಏನಾಗತ್ತೆ ಅಂದ್ರೆ, ರಾಮ ಯುವರಾಜನಾದ ಅಂತಾದರೆ ಕೌಸಲ್ಯ ಏನಾದನು? ರಾಜಮಾತೆ. ಆ ರಾಜಮಾತೆಯಾದ ಕೌಸಲ್ಯನಲ್ಲಿ ಕೈ ಮುಗಿದು ನಿಲ್ಬೇಕಾಗತ್ತೆ. ಅವಳು ಏನ್ ಹೇಳ್ತಾಳೆ ಅದನ್ನು ಕೇಳಬೇಕಾಗತ್ತೆ. ಈ ಮಾತನ್ನು ಅವಳು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಲು ಕೈಕೇಯಿ. ಯಾಕೆ? ಕೌಸಲ್ಯ ಏನಿದ್ರು ಹಿರಿಯಳು, ರಾಜಮಾತೆ ಅಂದ್ಮೇಲೆ ಅದನ್ನ ನಾನು ಒಪ್ಪಿಕೊಳ್ಬೇಕಾದದ್ದು ಅಂತಂದ್ಲು. ಆಗ ಮಂಥರೆ ವಿಚಾರವನ್ನು ಮಾಡ್ತಾಳೆ, ಹುಚ್ಚಿ, ನಿನ್ನ ಸೌತಿ ಎದುರಿಗೆ ಕೈ ಮುಗಿದು ನಿಲ್ಲುವುದು ಅಂತಂದ್ರೆ ಸಾಯುವುದಕ್ಕಿಂತಲೂ ಅತಿ ಘೋರವಾದದ್ದು, ಎಚ್ಚರವಿರಲಿ. ಯಾವಾಗ ಸೌತಿಯನ್ನು ಭುಗಿಲೆದ್ದಿತ್ತು. ನಾನು ಮೊದಲಿಗೆ ಹೇಳಿದ್ದೆ, ನಮಗೆ ಬೇಡಾದ ವಿಷಯಗಳು ಇದ್ದೇ ಇರುತ್ತೆ ಪ್ರತಿಯೊಬ್ಬರಲ್ಲೂ. ನಮಗೆ ಒಪ್ಪಿಗೆ ಆಗದ ವಿಷಯಗಳು ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ಆ ವಿಷಯಗಳನ್ನು ಎತ್ತಿ ನಾವು ದೊಡ್ಡದು ಮಾಡಿದಾಗ ನಮಗೆ ಅತ್ಯಂತ ಬೇಕಾದವರೂ ಕೂಡ ನಮಗೆ ಅವರ ವಿರುದ್ಧವಾಗಿ ನಾನು ನಿಲ್ಲಲಿಕ್ಕೆ ಸಾಧ್ಯವಿದೆ. ಅದು ಗುರುಗಳಾಗಿರ್ಬೋದು, ಸ್ವಾಮಿಗಳಾಗಿರ್ಬೋದು, ಯತಿಗಳಾಗಿರ್ಬೋದು, ಅಥವಾ ದೇವತೆಗಳಾಗಿರ್ಬೋದು, ಸ್ವಯಂ ದೇವರೇ ಆಗಿರ್ಬೋದು. ದೇವರ ವಿರುದ್ಧ ನಾವು ನಿಲ್ತೀವ? ನಮಗೆ ಬೇಕಾದವರು ಕಾಲವಾದಾಗ ನಮ್ಮ ಬಾಯಿಂದ ಬರುವ ಮೊಟ್ಟ ಮೊದಲನೇ ವರ್ಡ್ ದೇವರ ಅನ್ಯಾಯ ಮಾಡಿದ ಅಂತ. ನಮಗೆ ಬೇಕಾದ ವಸ್ತು ನಮ್ಮಿಂದ ದೂರ ಹೋದಾಗ ನಾವು ಎಷ್ಟು ಸಾಧನೆ ಮಾಡಿದ್ರು ದೇವರು ನಮಗೆ ಮೋಸ ಮಾಡ್ಲಿಕ್ಕೆ ಅಂತ ಬರೋದು. ದೇವರ ವಿರುದ್ಧವಾಗಿ ನಿಂತದ್ದಲ್ಲ. ಯಾಕೆ ನಿಂತೇವೋ? ನಮಗೆ ಬೇಡಾದ ವಸ್ತು ಅದು ಹೆಮ್ಮರವಾಗಿ ನಿಂತಾಗ ನಮಗೆ ಅತ್ಯಂತ ಬೇಕಾದ ದೇವರೂ ಕೂಡ ನಮಗೆ ವಿರುದ್ಧವಾಗಿ ಬರ್ತಾನೆ, ವಿರುದ್ಧವಾಗಿ ನಿಲ್ತಾನೆ. ದೇವರ ವಿರುದ್ಧವಾಗಿ ನಡೆದುಕೊಳ್ಳಬೇಕಾಗತ್ತೆ. ಈ ಎಲ್ಲ ಮನಸ್ಥಿತಿ ಬರುವುದೇ ಎಲ್ಲಿಂದ ಅಂತಂದ್ರೆ ಈ ಅಲಕ್ಷ್ಮಿಯಾದ ಮಂಥರೆಯಿಂದ ಬರುವಂತಹದ್ದು. ಹಾಗಾಗಿ ಎಂದಿಗೂ ಮನೆಯೊಳಗೆ, ಮನಸ್ಸಿನೊಳಗೆ ಅಲಕ್ಷ್ಮಿಗೆ ಬಾಗಲ ಮುಚ್ಚೇ ಇರಬೇಕು, ಒಳಗೆ ವೆಲ್ಕಮ್ ಮಾಡೋದು ಇಲ್ಲವೇ ಇಲ್ಲ ನಮ್ಮಲ್ಲಿ. ಅದಕ್ಕೆ ನೂರಾರು ಮಾರ್ಗಗಳನ್ನು ನಮ್ಮಲ್ಲಿ ಹೇಳಿದ್ದಾರೆ. ಸೂರ್ಯೋದಯಕ್ಕಿಂತಲೂ ಪೂರ್ವದೊಳಗೆ ಮನೆ ಸ್ವಚ್ಛ ಮಾಡಿ, ಕಸ ಹೊಡೆದು, ಬಾಗಿಲ ತೆಗೆದು, ತಳಿ ರಂಗೋಲಿ ಹಾಕಿಟ್ಟು ಸ್ವಚ್ಛವಾಗಿತ್ತು ಅಂತಾಗಿದ್ರೆ ಲಕ್ಷ್ಮೀ ತಯಾನು ಬರ್ತಾಳೆ ಸೂರ್ಯ ಕಿರಣಗಳ ಜೊತೆಗೆ. ಯಾವ ವ್ಯಕ್ತಿ ಸೂರ್ಯೋದಯಕ್ಕೆ ಸರಿಯಾಗಿ ಅರ್ಘ್ಯವನ್ನು ಕೊಡ್ತಾ ಇರ್ತಾನೆ, ಆ ಅರ್ಘ್ಯದ ಜೊತೆಗೆ ಲಕ್ಷ್ಮೀ ದೇವಿ ಅವನ ಮನೆಗೆ ಬರ್ತಾಳೆ. ಎಲ್ಲಿ ಎರಡು ತಪ್ಪತ್ತೋ, ಎಲ್ಲಿ ವಿಘಟಿತವಾಗತ್ತೋ ಅಲ್ಲಿ ಲಕ್ಷ್ಮಿ ಬರ್ತಾಳೆ. ಬಾಗಿಲು ಮುಚ್ಚಿತ್ತು ಅಂದ್ಮೇಲೆ ನಾ ಯಾರ ಮನೆಗೆ ಹೋಗ್ಲಿ ಅಂತೇಳಿ ಹೋಗಿ ಬಿಡ್ತಾಳೆ. ಆಗ ನಾವು ಯಾವಾಗೋ 8-9 ಗಂಟೆಗೆ ಬಾಗಿಲು ತೆಗೆದಾಗ ಬರುವವಳು ಅಲಕ್ಷ್ಮಿಯೇ ಮನೆಗೆ. ಅಂತೆಯೇ ನಮ್ಮ ಮನೆಯೊಳಗೆ ಲಕ್ಷ್ಮಿ ಇರುವುದಕ್ಕೆ ಹೆಚ್ಚು ಸ್ಥಾನವಿಲ್ಲ, ಅಲಕ್ಷ್ಮಿ ಇರುವುದಕ್ಕೆ ಹೆಚ್ಚು ಸ್ಥಾನವಿದೆ. ಲಕ್ಷ್ಮೀ ದೇವಿ ಇರುವುದಕ್ಕೆ ಅನುಕೂಲತೆಗಳು ಏನೂ ಇಲ್ಲ, ಅಲಕ್ಷ್ಮಿ ಇರುವುದಕ್ಕೆ ಅನುಕೂಲತೆಗಳು ತುಂಬಾ ಇದೆ. ಲಕ್ಷ್ಮೀ ದೇವಿ ಎಲ್ಲಿರ್ತಾಳೆ? ಸೌಮಾಂಗಲ್ಯ ದ್ರವ್ಯಗಳಲ್ಲಿ ಇರುತ್ತೆ. ಮನೆಯೊಳಗೆ ಸೌಮಾಂಗಲ್ಯ ದ್ರವ್ಯಗಳು ತುಂಬಾ ಕಡಿಮೆ. ಲಕ್ಷ್ಮೀ ದೇವಿ ಎಲ್ಲಿರ್ತಾಳೆ? ಒಳ್ಳೆ ಬಂಗಾರ, ಬೆಳ್ಳಿ, ಹಣ ಇತ್ಯಾದಿಗಳಲ್ಲಿ. ಅವು ಮನೆಯೊಳಗೆ ಇರೋದಿಲ್ಲ, ಎಲ್ಲ ಬ್ಯಾಂಕ್ನೊಳಗೆ ಹೋಗಿರುತ್ತೆ. ಇನ್ನು ಲಕ್ಷ್ಮೀ ದೇವಿ ಎಲ್ಲಿರೋದಿಲ್ಲ? ಪ್ಲಾಸ್ಟಿಕ್ ನಲ್ಲಿ ಇರೋದಿಲ್ಲ, ಮನೆ ತುಂಬಾ ಪ್ಲಾಸ್ಟಿಕ್ ಇರುತ್ತೆ. ಇದರಿಂದ ಹಿಡಿದು ಇನ್ನೊಂದು ಅತ್ಯಂತ ಬೇಕಾದ್ದು ಮೊಬೈಲ್. ಇವುಗಳನ್ನು ಹಿಡಿದುಕೊಂಡು ಚೇರು, ಕುರ್ಚಿ, ವಾಷಿಂಗ್ ಮಿಷಿನ್, ಫ್ರಿಜ್ಜು, ಈಗಂತೂ ಅಡಿಗೆ ಸಾಮಾನುಗಳು ಅವೇ ಬಂದವು. ಅರ್ಥಾತ್ ಗ್ರೈಂಡರು, ಮಿಕ್ಸ್ ಎಲ್ಲ ಕಡೆಗೂ ಪ್ಲಾಸ್ಟಿಕ್. ಲಕ್ಷ್ಮಿ ಅಂತಾಳೆ, ನನಗೆ ಅನುಕೂಲವಾದ ವಾತಾವರಣನೇ ಇಲ್ಲಿಲ್ಲ ಅಂದ್ರೆ ನಾನ್ಯಾಕೆ ಇಲ್ಲಿರ್ಲಿ ಅಂತೇನಾದ್ರೂ ಲಕ್ಷ್ಮೀ ದೇವಿ ಹೊರಗೆ ಹೋಗ್ಲು ಅಂತಾದ್ರೆ ಅಲ್ಲಿ ತಾಂಡವಾಡೋದು ಮಂಥರೆ ಅಂತ ಆ ಲಕ್ಷ್ಮಿಯದೇ. ಅವಳು ಹೇಳ್ತಾಳೆ ಸನ್ನಿಕರ್ಷಾಚ್ಯ ಸೌಹಾರ್ದಂ ಜಾಯತೆ ಸ್ಥವೇರೇಶ್ವ ಭರತಾನ್ ವಶಾತ್ ಸೋಪಿ ಶತ್ರುಘ್ನಸ್ತತ್ ಸಮಂಗತಃ ಲಕ್ಷ್ಮಣೋ ಹಿ ಯಥಾ ರಾಮಂ ರಾಮಸ್ತು ಭರತೆ ಪಾಪಂ ಕುರ್ಯಾದೇವನ ಸಂಶಯ. ಕೈಕೇಯಿ, ನೀ ಏನೂ ವಿಚಾರ ಮಾಡಬೇಡ, ರಾಮ ಭರತನ ಮೇಲೆ ಅನ್ಯಾಯ ಮಾಡಿ ತೀರ್ತಾನೆ. ಇದು ಎರಡನೇ ವಿರೋಧ ಎತ್ತಿಟ್ರು. ಮೊದಲನೇದ್ದು, ಸವತಿಯ ಎದುರಿಗೆ ನೀನು ಕೈ ಮುಗಿದು ನಿಲ್ಲಬೇಕಾಗತ್ತೆ, ಸಂಕಟವಾಯಿತು, ಬೆಂಕಿ ಹತ್ತಿತ್ತಲ್ಲೇ. ಎರಡನೇದು ಹೇಳಿದ್ಲು, ಭರತನಿಗೆ ರಾಮ ಅನ್ಯಾಯ ಮಾಡಿ ತೀರ್ತಾನೆ.
ಯಾಕೆ ಮಾಡ್ತಾನೆ ರಾಮ ಅನ್ಯಾಯ? ಅನ್ಯಾಯ ಮಾಡುವುದಿಲ್ಲಲ್ಲ ಅಂತಂದ್ರೆ, ಒಂದು ಬಾರಿಗೆ ಯುವರಾಜ ಯಾರಾದ? ರಾಮನಾದ. ಮುಂದೆ ರಾಜ ಯಾರಾಗ್ತಾನೆ? ರಾಮನೇ ಆಗ್ತಾನೆ. ಆಮೇಲೆ ಮುಂದೆ ಯುವರಾಜ ಯಾರಾಗ್ತಾನೆ? ರಾಮನ ಮಗ ಆಗ್ತಾನೆ. ಅದರ ಮುಂದೆ ರಾಜ ಯಾರಾಗ್ತಾನೆ? ರಾಮನ ಮಗನೇ ಆಗ್ತಾನೆ. ಹಾಗಾದ್ರೆ ಈ ರಾಜ್ಯ ಪದವಿ, ರಾಷ್ಟ್ರ ಪದವಿ ಯಾರಿಗೆ ಹೋಯ್ತು? ರಾಮನ ಪಾಲಿಗೆ ಹೋಯ್ತು. ಭರತನಿಗೆ ಏನ್ ಸಿಕ್ತು? ಪರತಿ ಸಿಕ್ತಲ್ಲ. ನಿನ್ ಮಗನಿಗೆ ಏನ್ ಸಿಕ್ತು? ಇಡೀ ನಿನ್ನ ವಂಶ ರಾಮನ ವಂಶಕ್ಕೆ ತಲೆಬಾಗಿ ನಿಲ್ಲಬೇಕಾಗತ್ತೆ. ಅಷ್ಟೆಲ್ಲ ತಲೆ ಇಲ್ವಾ ನಿನಗೆ? ಎಷ್ಟು ಹೇಳ್ಬೇಕು ನಿನಗೆ? ಅರ್ಥ ಆಗೋದಿಲ್ವಾ ನಿನಗೆ? ಆದ್ದರಿಂದಾಗಿ ನಾನು ಒಂದು ಮಾತು ಹೇಳ್ತೇನೆ, ಎಚ್ಚರದಲ್ಲಿ ಕೇಳಿಕೋ. ರಾಮ ಮನೆಯೊಳಗೆ ಇರುವ ಹಾಗಿಲ್ಲ, ಅವ್ರು ಹೊರ ಹೋಗ್ಬೇಕು. ರಾಮ ಇದ್ದರೆ ಇಷ್ಟೆಲ್ಲ ಅನರ್ಥಗಳು ನಿನಗೆ ಕಟ್ಟಿಟ್ಟ ಬುತ್ತಿಯಾಗಿದೆ, ನೋಡು, ವಿಚಾರವನ್ನು ಮಾಡು ಅಂತ ಹೇಳಿದಾಗ ಸ್ವಲ್ಪ ವಿಚಾರ ಪ್ರಾರಂಭವಾಯ್ತು. ಓ, ಮಂಥರೆ ಹೇಳಿದ್ದು ಸರಿಯಾಗಿದೆಯಲ್ಲ ಅಂತ ತಲೆ ಕೆಡಿಸಿಕೊಂಡ್ಲು. ಆಗ ಸಣ್ಣ ಹುಳ, ಕಟ್ಟಿಗೆ ಕೊರೆಯುವ ಹುಳ ಅಂತಾರಲ್ಲ, ಅಥವಾ ಗೆಜ್ಜಲು ಅಂತಾರಲ್ಲ, ಇಷ್ಟೇಷ್ಟು ಸಣ್ಣ ಹುಳ ಇರುತ್ತೆ. ಒಮ್ಮೆ ಸೇರಿಕೊಂಡಿತ್ತು ಅಂತಂದ್ರೆ ಆ ದೊಡ್ಡದಾದ ತೊಲೆಯನ್ನು ಪೂರ್ಣ ತಿಂದಾಕಿ ಹಾಳು ಮಾಡಿಬಿಡತ್ತೆ. ಹಾಗೆ ಶುರುವಾಯ್ತು. ಆಗ ಎಷ್ಟೊತ್ತೊಂದು ಅರ್ಧ ಗಂಟೆ ವಿಚಾರ ಮಾಡಿ ನಿರ್ಣಯಕ್ಕೆ ಬಂದು, ಅಲ್ಲೇ ಮಂಥರೆ, ಈಗ ರಾಮನನ್ನು ಹೊರಗೆ ಕಳಿಸೋದು ಅಂತಂದ್ರೆ ಜಗತ್ತಿನೊಳಗೆ ಅತಿ ಕಷ್ಟವಾದ ಕೆಲಸ. ಹೇಗೆ ಕಳಿಸ್ಬೇಕು? ಉಪಾಯ ಹೇಳಲ್ಲ, ನೀನೇ ಹೇಳು, ಉಪಾಯ ಹೇಳ ಅಂತ ಹೇಳಿದ್ರೆ ಅವಳು ಹೇಳ್ತಾಳೆ, ನೋಡು, ಒಂದು ರಾಮ ವನಕ್ಕೆ ಹೋಗ್ಬೇಕಂತ ಹೇಳಿದ್ವಿ, ಭರತನಿಗೆ ಪಟ್ಟ ಕಟ್ಟಬೇಕಂತ ಹೇಳಿದ್ವಿ, ಇದು ಎರಡು ಹೇಗ್ ಮಾಡ್ಬೇಕನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ, ನೀನು ಹೇಳಿಲ್ಲಿ ಅಂತ ಹೇಳಿದಾಗ, ಹುಚ್ಚಿ ಬಾಯಿಲಿ ಕೂಡು ಅಂತೇಳಿ ಕುಡಿಸೋತಾಳೆ. ದಾಸಿ ತಾನು. ಆದರೆ ಯಾವಾಗ ನನ್ನ ಮಾತು ಕೇಳ್ತಾರೆ, ನನ್ನ ಎದುರಿಗೆ ದುರ್ಬಲನಾಗಿದ್ದಾನೆ ವ್ಯಕ್ತಿ ಅಂತ ಗೊತ್ತಾದ ಕ್ಷಣದೊಳಗೇನೆ ಅವರ ಮೇಲೆ ರಾಜ್ಯವಾಡುವುದಕ್ಕಾಗಿ ಎಲ್ಲರೂ ಪ್ರಾರಂಭಿಸ್ತಾರೆ. ಎಂದಿಗೂ ನಮ್ಮ ದೌರ್ಬಲ್ಯವನ್ನು ತೋರಿಸಿಕೊಳ್ಳುವುದಲ್ಲ, ನಮ್ಮ ಅಜ್ಞಾನವನ್ನು ತೋರಿಸಿಕೊಳ್ಳುವುದಲ್ಲ. ಎರಡು ಕೈ ಮಾಡಿದ್ಲು. ಸರಿಯಾಗಿ ರಾಮನ ಬಗ್ಗೆ ತಿಳಿದುಕೊಳ್ಳಲಿಲ್ಲ, ಅಜ್ಞಾನ, ದುರ್ಬಲರಾದ್ಲು. ಆಗ ಅತ್ಯಂತ ಕುರೂಪಿಯಾದ ಮಂಥರೆ ರಾಜ್ಯವಾಡ್ಲಿಕ್ಕೆ ಪ್ರಾರಂಭವನ್ನು ಮಾಡ್ತಾಳೆ. ಬಾ, ಕೈ ಕೂಡಿಲ್ಲಿ ಅಂತ ಹೇಳಿ ಕೂಡಿಸಿಕೊಂಡು ಹೇಳ್ತಾಳೆ, ನೋಡಿಲ್ಲಿ, ಹಿಂದೆ ದಶರಥ ಮಹಾರಾಜನ ಜೊತೆಗೆ ನೀನು ಯುದ್ಧಕ್ಕೆ ಹೋಗಿದ್ದಿ, ನೆನಪಿದೆಯಾ? ಅಲ್ಲಿ ಹೋಗ್ತಾ ಇರುವಾಗ ರಾತ್ರಿ ಹೊತ್ತಿನೊಳಗೆ ಶಂಬರಾಸುರ ಬಂದು ಘನಘೋರವಾದ ಯುದ್ಧ ಮಾಡಿದ. ಭಾರಿ ಯುದ್ಧವಾಯಿತು. ಆ ಯುದ್ಧದೊಳಗೆ ನಿನ್ನ ಗಂಡನ ಒಂದು ಚಕ್ರದಲ್ಲಿ ಇರುವಂತಹ ಏನಂತಾರೆ, ಅದೊಂದು ಕಟ್ಟಿಗೆ, ಅದು ಕೆಳಗೆ ಉದುರಿ ಬಿತ್ತು. ಆಗ ಚಕ್ರ ತೆಳಗೆ ಬಿದ್ದಾಗ ನಿನ್ನ ಗಂಡ ದಶರಥ ತೆಳಗೆ ಬಿದ್ದ. ಆಗ ಎದುರಿನ ರಾಕ್ಷಸ ಬಾಣವನ್ನು ಪ್ರಯೋಗವನ್ನು ಮಾಡಿ ದಶರಥ ಮಹಾರಾಜನನ್ನು ಮೂರ್ಛೆ ಹೋಗಿಸಿಬಿಟ್ಟ. ಯಾವಾಗ ದಶರಥ ಮಹಾರಾಜ ಮೂರ್ಛೆ ಹೋಗಿದ್ನಲ್ಲ, ಆಗ ಇನ್ನೊಂದು ಬಾಣ ಬಿಟ್ಟರೆ ದಶರಥ ಮಹಾರಾಜ ಸತ್ತು ಹೋಗ್ತಿದ್ದ. ಆ ಪ್ರಸಂಗದೊಳಗೆ ದಶರಥ ಮಹಾರಾಜನನ್ನು ಅದೇ ರಥದೊಳಗೆ ಹಾಕಿಕೊಂಡು ನೀನು ಓಡಿ ಕರೆದುಕೊಂಡು ಬಂದಿ. ನೀನು ನೆನಪಿದೆನಾ? ನಿನ್ನೆ ಮೊನ್ನೆ ಕಥೆ ಅಲ್ಲ ಇದು, 20, 30, 40 ಸಾವಿರ ವರ್ಷಗಳ ಹಿಂದಿನ ಕಥೆಗಳಿವೆ. ಯಾಕೆ ಅವರು 60,000 ವರ್ಷದ ಜೀವನವನ್ನು ಮಾಡಿದ ದೊಡ್ಡ ದೊಡ್ಡ ವ್ಯಕ್ತಿಗಳು. ನೆನಪಾಯ್ತು. ಆಗ ದಶರಥ ನಿನಗೆ 2 ವರಗಳನ್ನು ಕೊಟ್ಟಿದ್ದ. ಆ 2 ವರಗಳನ್ನು ನೀನು ಬಳಸಿಕೊಂಡಿದ್ದಿಲ್ಲಲ್ಲ, ಈಗ ಬಳಸಿಕೋ, ಸಮಯ ಬಂದಿದೆ, ಬಳಸಿಕೋ ಅಂತ ಹೇಳಿದಾಗ ಅವಳು ಹಿಗ್ಗಾಗಿ ಬಿಡ್ತು, ಸಂತೋಷವಾಗಿ ಬಿಡ್ತು. ಏನ್ ತೌಜ ಯಾಚಸ್ವ ಭರ್ತಾರಂ ಭರತಸ್ಯ ಅಭಿಷೇಚನಂ. ಆ 2 ವರಗಳು ಏನು ಅಂತಂದ್ರೆ, ಒಂದು ಭರತನಿಗೆ ಪಟ್ಟಾಭಿಷೇಕವಾಗಬೇಕು, ಎರಡನೇದ್ದು ರಾಮ 14 ವರ್ಷ ವನಕ್ಕೆ ಹೋಗಬೇಕು. ಯಾಕೆ 14 ವರ್ಷದ ಬಾಂಡಿಂಗ್? ಪಾಂಡವರಿಗೂ ಹಾಗೆ ಇತ್ತು, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತೇಳಿ. ಯಾಕೆ ಇದು ಬಾಂಡಿಂಗ್ ಅಂದ್ರೆ,
12 ವರ್ಷ ನಮ್ಮ ಕಣ್ಣಿಗೆ ಕಾಣಿಸದಿರುವಾಗ 12 ವರ್ಷದವರೆಗೆ ನೆನಪಿರುತ್ತೆ. 12 ವರ್ಷಗಳಾದ ಮೇಲೆ ಅವನು ಪರಿಪೂರ್ಣವಾಗಿ ಮರ್ತು ಹೋಗಿಬಿಡ್ತಾನೆ. ಆಗ ಅವನ ಸಂಸ್ಕಾರ ಮಾಡಿದರೂ ಕೂಡ ತಪ್ಪಲ್ಲ. ಯಾರೋ ನಮ್ಮಿಂದ ಕಳೆದು ಹೋಗಿದ್ದಾರೆ, 12 ವರ್ಷಗಳವರೆಗೆ ಕಾಯುವುದು. 12 ವರ್ಷವಾದ ಮೇಲೆ ಅವನು ಸಿಗದಿದ್ದಾಗ ಅವನ ಸಂಸ್ಕಾರ ಮಾಡಿದರೂ ತಪ್ಪಲ್ಲ. ಇದು ಧರ್ಮಶಾಸ್ತ್ರದ ನಿಯಮ. ಯಾಕೆ ಹಾಗೆ 12 ವರ್ಷದ ಬಾಂಡ್ ಯಾಕೆ ಇಟ್ರು ಅಂತಂದ್ರೆ, ಸಾಮಾನ್ಯವಾಗಿ 12 ವರ್ಷದವರೆಗೆ ನೆನಪಿರುತ್ತೆ ಮಂದಿಗೆ, ಜನರಿಗೆ. ಹಾಗೆ ಅದೊಂದು ಲೆಕ್ಕವನ್ನು ಇಟ್ಟಿದ್ದಾರೆ. 14 ವರ್ಷ ನಾನು ವನಕ್ಕೆ ಕಳಿಸಿಬಿಟ್ರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರೂ ರಾಮನನ್ನು ಮರ್ತು ಬಿಡ್ತಾರೆ. ರಾಮನನ್ನು ಮರ್ತು ಬಿಡ್ತಾರೆ. ಆ 14 ವರ್ಷದೊಳಗೆ ರಾಮನನ್ನು ಮರ್ತಾಗ ಭರತ ಬಲಾಢ್ಯನಾಗಿ ಬೆಳೆಯೋದಕ್ಕೆ ಅನುಕೂಲವಾಗತ್ತೆ. ಒಂದೇ ವರ್ಷದ ವನವಾಸ ಹೇಳಿಬಿಟ್ರೆ 1 ವರ್ಷದಾಗ ರಾಮ ತಿರುಗಿ ಬಂದ ಅಂದ್ರೆ ಭರತ ಬಲಿಷ್ಠನಾಗಿ ಬೆಳೆದಿರೋದಿಲ್ಲ, ಭರತ ಜನಾನುರಾಗಿ ಆಗಿರೋದಿಲ್ಲ, ಜನರಿಗೆ ಬೇಕಾದವನಂತ ಭರತ ಆಗಿರೋದಿಲ್ಲ. ಆಗ ಮತ್ತೆ ರಾಮನ ಕೈಯೊಳಗೆ ರಾಜ್ಯ ಹೋಗುವ ಪ್ರಸಂಗವಿರ್ತದೆ. ಆದ್ದರಿಂದಾಗಿ ನೀನು 14 ವರ್ಷದ ವನ ಹೇಳಿದ್ದೆ ಅಂತಾದರೆ ಆಗ 14 ವರ್ಷ ರಾಮ ಈ ರಾಜ್ಯಕ್ಕೆ ಬರೋದಿಲ್ಲ. ಭರತ ಬೆಳೆಯೋದಕ್ಕೆ 14 ವರ್ಷದ ಟೈಮ್ ಸಿಗತ್ತೆ. ಅಷ್ಟರೊಳಗೆ ಜನರು ರಾಮನನ್ನು ಮರಿತಾರೆ. ಅನಿವಾರ್ಯವಾಗಿ ಭರತನನ್ನು ಎಕ್ಸೆಪ್ಟ್ ಮಾಡಿಕೊಂಡು ಬಿಟ್ಟಿರ್ತಾರೆ. ಇದರ ಮೇಲೆ ರಾಮನಿಗೆ 14 ವರ್ಷದೊಳಗೆ ರಾಜ್ಯಭಾರ ಹೇಗೆ ಮಾಡಬೇಕು ಮರ್ತೋಗ್ಬಿಟ್ಟಿರುತ್ತೆ. ಯಾಕೆ? ಆ ಕಾಡಿನೊಳಗೇನೆ ನಾಯಿ, ನರಿ, ಜಿಂಕಿ, ಹುಲಿ, ಸಿಂಹ, ಋಷಿಗಳು, ಮುನಿಗಳು, ಆ ಗಡ್ಡಿ, ಆ ಗೆಣಸು ತಿನ್ಕೋತ ಇದ್ದು 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 ಈ ರಾಜ್ಯದೊಳಗೆ ಹೇಗಿರಬೇಕು, ಹೇಗೆ ಬೆಳಿಬೇಕು, ರಾಜ್ಯ ಹೇಗೆ ಮುನ್ನಡೆಸಬೇಕು, ಆ ಜನರ ಅನುರಾಗವನ್ನು ಹೇಗೆ ಗಳಿಸಬೇಕು ಅನ್ನೋದಕ್ಕಾಗಿ ಇನ್ನೂ 14 ವರ್ಷ ಹಿಡಿಯುತ್ತೆ. ಅಷ್ಟರೊಳಗೆ ಭರತ ಗಟ್ಟಿಯಾಗಿ ರಾಜನಾಗಿ ಉಳಿದು ಬಿಡ್ತಾನೆ. ಆದ್ದರಿಂದಾಗಿ ನಾನು ಹೇಳ್ತೇನೆ ಏನಂತೆ, ಭರತನಿಗೆ ಪಟ್ಟವಾಗಬೇಕು. ರಾಮ 14 ವರ್ಷದವರೆಗೆ ವನಕ್ಕೆ ಹೋಗಬೇಕು. ಈ 2 ವರಗಳನ್ನು ಕೇಳು. ಅಲ್ಲೇ ರಾಮನಿಗೆ ದಶರಥನಿಗೆ ಪ್ರಾಣಕ್ಕಿಂತಲೂ ಪ್ರಿಯವಾದ ವಸ್ತು ಯಾವುದಾದ್ರೂ ಇದೆ ಅಂತಂದ್ರೆ ಅದು ರಾಮ. ಆ ರಾಮನಿಗೆ ವನಕ್ಕೆ ಕಳಿಸುವಂತ ಒಂದು ದಶರಥ ಒಪ್ಪ್ಯಾನೇನು? ಕೈಕೇಯಿಯ ವಿಚಾರವಿದೆ. ಕೈಕೇಯಿಯ ವಿಚಾರ. ಮಂಥರೆ ಹೇಳ್ತಾಳೆ, ಹುಚ್ಚಿ, ನಿನ್ನ ಯೋಗ್ಯತೆ ಏನಿದೆ ನಿನಗೆ ಗೊತ್ತಿಲ್ಲ. ನಿನ್ನ ಸಲುವಾಗಿ ದಶರಥ ಮಹಾರಾಜ ಏನೂ ಮಾಡ್ಲಿಕ್ಕೆ ತಯಾರಿದ್ದಾನೆ. ಯಾಕೆ? ಅದು ಪ್ರೇಮದ ಪುತ್ಥಳಿ, ಅದು ಪ್ರೇಮದ ಗೊಂಬೆ. ಅದು ಆ ಪ್ರೇಮ ಎಷ್ಟು ವಿಚಿತ್ರವಾದ ಬಂಧನ ಅಂತಂದ್ರೆ ಊಹಾತೀತವಾದ ಬಂಧನ, ಬಿಡಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ದುಂಬೆ, ಆ ದುಂಬೆ ಏನಂತಾರೆ, ರಸವನ್ನು ಹುಡುಕ್ತಾ ತಿಂತ 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 ಓಡಾಡ್ತಾ 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 ಇರುವಾಗ ಒಂದು ಸುಂದರವಾದ ಕಮಲ, ಆ ಕಮಲದೊಳಗೆ ಕೂತುಕೊಂಡು ರಸವನ್ನು ತಿಂತಾ ಇರ್ತದೆ. ಸೂರ್ಯಾಸ್ತವಾಗಿ ಬಿಡುತ್ತೆ. ಸೂರ್ಯಾಸ್ತವಾದಾಗ ಏನಾಗತ್ತೆ ಅಂತಂದ್ರೆ ಕಮಲ ಮುಚ್ಚಿಕೊಂಡು ಬಿಡ್ತು. ಕಮಲ ಮುಚ್ಚಿಕೊಂಡು ಬಿಡ್ತು. ಆದ್ರೆ ನನಗೆ ಅನ್ನ ಕೊಡುತ್ತೆ ಅಂತ ಪ್ರೀತಿ ಅದ್ರ ಮೇಲಿದೆ, ದುಂಬಿಗೆ ಕಮಲದ ಮೇಲಿದೆ. ಬಹಳ ಪ್ರೀತಿ, ಬಹಳ ಪ್ರೇಮ. ಪ್ರೇಮ ಬಂಧ ಕೃತ ಬಂಧನ ಮನ್ಯತ ದಾರುಭೇದ ನಿಪುಣೋಪಿ ಷಡಂಗ್ರಿಹಿ ನಿಷ್ಕ್ರಿಯೋ ಭವತಿ ಪಂಕಜ ಕೋಶೆ. ಆ ದುಂಬಿಗೆ ಇಷ್ಟು ಸಾಮರ್ಥ್ಯ ಅಂದ್ರೆ ದೊಡ್ಡದಾದ ಕಟ್ಟಿಗೆಯನ್ನು ಆರುಪಾರು ಮಾಡುವ ಸಾಮರ್ಥ್ಯವಿದ್ದರೂ ದುಂಬೆ ಏನ್ ಮಾಡುತ್ತೆ ಅಂದ್ರೆ ಆ ಕಮಲದೊಳಗೆ ನಿಷ್ಕ್ರಿಯವಾಗಿ ಕೂತ್ಕೊಂಡ್ಬಿಡುತ್ತೆ. ಗಾಳಿ ಇಲ್ಲದೆ ಇರೋದ್ರಿಂದಾಗಿ ಒಳಗೆ ಸತ್ತು ಹೋಗಿಬಿಡುತ್ತೆ. ಯಾಕೆ ಸತ್ತು ಹೋಯ್ತು? ಯಾಕೆ ನಿಷ್ಕ್ರಿಯವಾಗಿ ಕುಳಿತುಕೊಂಡಿತ್ತು? ಆ ಕಟ್ಟಿಗೆಯನ್ನೇ ಸೀಳುವ ಶಕ್ತಿ ಉಳ್ಳ ದುಂಬಿಗೆ ಈ ಕಮಲವನ್ನು ಸೀಳಿ ಬರೋದು ಎಷ್ಟು ದೊಡ್ಡದು? ಯಾಕೆ ಅದರಿಂದ ಆಗಲಿಲ್ಲ? ಒಂದೇ ರೀಸನ್, ಅದು ಏನು? ಪ್ರೇಮಬಂಧ. ಏನೋ ಒಂದು ದೊಡ್ಡ ಕಾರ್ಯಗಳನ್ನು ಮಾಡ್ಲಿಕ್ಕೆ ತಯಾರಾಗಿರ್ತದೆ, ನಾಳೆ ಮಾಡಿದ್ರೆ ಆಯ್ತಲ್ಲ ಅಂತ ನಮಗೆ ಅತ್ಯಂತ ಪ್ರಿಯರಾದವರು, ಗೆಳೆಯರು, ಮಿತ್ರರು, ಆತ್ಮೀಯರು, ಗುರುಗಳು, ಕುಟುಂಬದವರು ಯಾರಾದ್ರೂ ಹೇಳಿದ್ರು ಅಂತಂದ್ರೆ
ಆ ಮಾತು ಮೀರ್ಲಿಕ್ಕೆ ಆಗೋದಿಲ್ಲ. ಅವ್ರು ಹೇಳ್ಯಾರಲ್ರಿ, ಆಯ್ತು ನಾಳೆ ಮಾಡೋಣ ಅಂತಾನೆ, ಇವತ್ತು ಬಿಡ್ತಾನೆ, ನಾಳೆ ಆಗೋದೇ ಇಲ್ಲ ಆ ಕಾರ್ಯ. ಪ್ರೇಮ ಬಂಧನ ಮೀರುವುದಕ್ಕೆ, ಪ್ರೇಮ ಬಂಧನ ಬಿಡಿಸಿಕೊಂಡು ಬರುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಅಷ್ಟು ಘೋರವಾದ ಪ್ರೇಮ ಬಂಧನ. ಅಂದಮೇಲೆ ನಿನ್ನ ಮೇಲೆ ಎಷ್ಟು ಪ್ರೀತಿಯನ್ನು ಮಾಡ್ತಾನೆ ಅಂದ್ರೆ, ಕೌಸಲ್ಯನ್ನು ದೂರದಲ್ಲಿ ಸರಿಸಿದ್ದಾನೆ, ಸುಮಿತ್ರೆಯನ್ನು ದೂರದಲ್ಲಿ ಇಟ್ಟಿದ್ದಾನೆ, ರಾಜ್ಯವನ್ನು ದೂರದಲ್ಲಿ ಇಟ್ಟಿದ್ದಾನೆ, ಎಲ್ಲವನ್ನು ಬಿಟ್ಟು ನಿನಗಾಗಿ ಜೀವನವನ್ನು ಮಾಡ್ತಾ ಇರುವಂತಹ ದಶರಥ ಮಹಾರಾಜ, ನೀನು ರಾಮನನ್ನು ವನಕ್ಕೆ ಕಳಿಸು ಅಂತ ಹೇಳಿದ್ರೆ ಕಳಿಸ್ತಾ ಇರ್ತಾನೆ, ಅವಶ್ಯವಾಗಿ ಕಳಿಸ್ತಾನೆ. ಎಷ್ಟು ಕಾನ್ಫಿಡೆಂಟ್ ನೋಡಿ ಮಂಥರಿಗೆ. ಇದು ಏನಂತಾರೆ, ಎದುರಿನ ವ್ಯಕ್ತಿಯನ್ನು ಮೈಂಡ್ ವಾಶ್ ಮಾಡಿ ಅವನನ್ನು ಬಲಾಢ್ಯರನ್ನಾಗಿ ಮಾಡೋದು. ಈ ತರದ ಪಾಸಿಟಿವ್ ಆಗಿರ್ತಕ್ಕಂಥ ವಿಚಾರಗಳು ಮಹಾಭಾರತ ರಾಮಾಯಣದಲ್ಲಿ ತುಂಬಾ ಸಿಗತ್ತೆ. ಇವಳು ಮಂಥರೆ ದುಷ್ಟವಾದ ವಿಚಾರ, ನೆಗೆಟಿವ್ ವಿಚಾರ, ಆದ್ರೆ ಚೆನ್ನಾಗಿ ಬೆಳೆಸ್ತಾಳೆ. ಬೆಳೆಸಿದಾಗ ಆಯ್ತು ಅಂತ ಹೇಳಿ ನೋಡು, ಈಗ ಏನ್ ಕೆಲಸ ಮಾಡ್ಬೇಕಂದ್ರೆ, ನೇರವಾಗಿ ನೀನು ಕೋಶಾಗಾರ, ಶೋಕಾಗಾರ. ಇವತ್ತು ನಮ್ಗೆಲ್ಲ ಏನದೆ, ಸಣ್ಣ ಮನೆ ಇರ್ತದೆ. ಆ ಮನೆಯೊಳಗೆ ಅತ್ಯಂತ ಪ್ರಧಾನವಾದದ್ದು ಅಂತಂದ್ರೆ 2 ಬೆಡ್ರೂಮ್. ಇನ್ನು ಬಹಳ ಶ್ರೀಮಂತ ಇದ್ರೆ ಒಂದು ದೊಡ್ಡ ಕಿಚನ್, ಅಡಿಗೆ ಮನೆ. ಇನ್ನು ಬಹಳ ದೊಡ್ಡ ಶ್ರೀಮಂತ ಇದ್ರೆ ಒಂದು ಊಟದ ರೂಮ್. ಇಷ್ಟಕ್ಕಾಗಿ ನಮ್ಮ ಜೀವನವಿದೆ. ಈ 4 ನಾವು ಮಾಡ್ಕೊಂಡಿರ್ತೇವೆ. ಹಾಗಲ್ಲ. ಪ್ರತಿಯೊಂದು ಭಾವನೆಯ ಅಭಿವ್ಯಕ್ತಿಗೂ ಕೂಡ ಒಂದೊಂದು ರೂಮ್ ಇರ್ತಿತ್ತು, ಒಂದೊಂದು ಕೋಣೆಗಳು ಇರ್ತಿತ್ತು. ಶ್ರೀಮಂತ ಈ ಕೋಣೆಗೆ ಹೋಗಿದ್ದಾರೆ ಅಂದ್ರೆ ಮೀಟಿಂಗ್ ಹೋಗಿದ್ದಾರೆ, ಈ ಕೋಣೆಗೆ ಹೋಗಿದ್ದಾರೆ ಅಂದ್ರೆ ಪೂಜೆಗೆ ಹೋಗಿದ್ದಾರೆ, ಈ ಕೋಣೆಗೆ ಹೋಗಿದ್ದಾರೆ ಅಂದ್ರೆ ಧ್ಯಾನಕ್ಕೆ ಹೋಗಿದ್ದಾರೆ, ಈ ಕೋಣೆಗೆ ಹೋಗಿದ್ದಾರೆ ಅಂದ್ರೆ ಸಿಟ್ಟಾಗಿದ್ದಾರೆ, ಈ ಕೋಣೆಗೆ ಹೋಗಿದ್ದಾರೆ ಅಂದ್ರೆ ಊಟಕ್ಕೆ ಹೋಗಿದ್ದಾರೆ, ಇಲ್ಲಿ ಹೋಗಿದ್ದಾರೆ ಅಂದ್ರೆ ಮನೆಯಲ್ಲಿಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಅವ್ರು ಎಲ್ಲಿ ಹೋಗಿದ್ದಾರೆ ಅನ್ನೋದ್ರ ಮೇಲೇನೆ ಅವ್ರು ಯಾಕೆ ಹೋಗಿದ್ದಾರೆ ಅನ್ನೋದು ಡಿಸೈಡ್. ಹಸಿವೆ ಆಗಿರ್ಲೇಬೇಕು ಅಂತ ಏನಿಲ್ಲ. ಊಟದ ರೂಮಿಗೆ ಹೋಗಿದ್ದಾರೆ ಅಂದ್ರೆ ಊಟಕ್ಕೆ ಹೋಗಿದ್ದಾರೆ ಅಂತ ಅರ್ಥ. ಸಿಟ್ಟು ಬಂದಿರ್ಲೇಬೇಕು ಅಂತ ಯಾರಪ್ಪನ ರೂಲ್ ಇಲ್ಲ. ಸಿಟ್ಟಿನ ರೂಮಿಗೆ ಹೋಗಿದ್ದಾರೆ ಅಂತಂದ್ರೆ ಅಲ್ಲಿ ಸಿಟ್ಟು ಬಂದಿದೆ ಅಂತ ಅರ್ಥ. ಹಾಗೆ ಮಂಥರೆ ಹೇಳ್ತಾಳೆ, ಅಲ್ಲಿ ಇಲ್ಲಿ ಹೋಗ್ಬೇಡ, ನಿನ್ನ ಈ ಬೆಡ್ರೂಮ್ ಮೇಲೆ ದೊಡ್ಡದಾಗಿರ್ತಕ್ಕಂಥ ಪಲಂಗದ ಮೇಲೆ ಕೂಡ್ಬೇಡ, ನೀನು ಇದರೊಳಗೆ ಕೂಡೋದ್ರಿಂದ ಬಹಳ ಲಾಭವಿಲ್ಲ. ನೀನು ಮೊಟ್ಟ ಮೊದಲನೇದು ಕೋಶಾಗಾರಕ್ಕೆ ಹೋಗು, ಶೋಕಾಗಾರಕ್ಕೆ, ಅಳುವ ಕೋಣೆಗೆ, ದುಃಖದ ಕೋಣೆಗೆ, ಸಿಟ್ಟಿನ ಕೋಣೆಗೆ ಹೋಗ್ ನೀನು. ಆಗ ಕೈಕೇಯಿ ಕೇಳ್ತಾಳೆ, ಅಲ್ಲೇ ನಾಳೆ ರಾಮನಿಗೆ ಪಟ್ಟ ಕಟ್ಟೋದದ, ದಶರಥ ಇಲ್ಲಾಕ್ ಬರ್ತಾನೆ? ಕೌಸಲ್ಯ ಮನೆಗೆ ಹೋಗ್ತಾನಲ್ಲ, ಕೌಸಲ್ಯಗೆ ಹೇಳ್ಬೇಕಲ್ಲ ರಾಮನಿಗೆ ಪಟ್ಟವಿದೆ, ಅಲ್ಲಿ ಹೋಗಿ ಏನನ್ನು ತಯಾರು ಮಾಡ್ಬೇಕಾಗಿರುತ್ತೆ, ರಾಮನ ಮನೆಗೆ ಹೋಗ್ಬೇಕಲ್ಲ, ಕೌಸಲ್ಯ ಮನೆಗೆ ಹೋಗ್ಬೇಕಲ್ಲ, ಇಲ್ಲಾಕ್ ಬರ್ತಾನೆ? ಕೈಕೇಯಿ ನಿನಗ್ ಗೊತ್ತಿಲ್ಲ, ಎಂಥ ದೊಡ್ಡ ಕಾರ್ಯವಿರ್ಲಿ ಅವ್ರು ಕೌಸಲ್ಯ ಮನೆಗೆ ಹೋಗೋದಿಲ್ಲ, ರಾಮನ ಮನೆಗೆ ಹೋಗೋದಿಲ್ಲ, ಇನ್ನೆಲ್ಲೂ ಹೋಗೋದಿಲ್ಲ, ಮೊಟ್ಟ ಮೊದಲಿಗೆ ನಿನ್ ಬಳಿನೇ ಬರ್ತಾನೆ. ಇದು ನನಗೆ ಗೊತ್ತು, ಇಷ್ಟು ವರ್ಷದಿಂದ ನಾನು ನೋಡಿದ್ದೇನೆ, ನಾನು ಅನುಭವಿಸಿದ್ದೇನೆ, ನನಗೆ ಚೆನ್ನಾಗಿ ಗೊತ್ತು, ಏನು ವಿಚಾರ ಮಾಡಬೇಡ, ಇಲ್ಲೇ ಬರ್ತಾನೆ, ಹೋಗು ಅಂತ ಹೇಳಿ ಕಳಿಸಿದಾಗ ಆ ಕೋಣೆಯೊಳಗೆ ಒಂದು ಕಾಲು ಒಳಗಿಟ್ಟು ಇನ್ನೊಂದು ಕಾಲು ಇಡಬೇಕು, ಅಷ್ಟು ಒಳಗೆ ಹೋಗಿರ್ತಾಳೆ. ಆ ಕುಬ್ಜಿ ದರಿದ್ರ ಮಂಥರೆ ಕೈ ಕರೆದು ಹೇಳ್ತಾಳೆ, ರಾಣಿ, ರಾಜ ಬಂಗಾರ ಕೊಡ್ತೀನಂತಾನೆ, ಬೆಳ್ಳಿ ಕೊಡ್ತೀನಂತಾನೆ, ಮುತ್ತು ರತ್ನಗಳನ್ನು ಕೊಡ್ತೀನಂತಾನೆ, ರಾಜ್ಯ ಕೊಡ್ತೀನಂತಾನೆ, ಐಶ್ವರ್ಯ ಕೊಡ್ತೀನಂತಾನೆ, ಏನ್ ಬೇಕಾದ ಕೊಡ್ತೀನಂತಾನೆ. ಯಾವುದಕ್ಕೂ ನಿನ್ನ ಮನಸ್ಸನ್ನು ನೀನು ಕರೆಯಿಸಿಕೊಳ್ಳಬೇಡ. ಕೊನೆಗೆ ಹೇಳ್ತಿರ್ತಾರೆ ನೋಡ್ರಿ, ಹೋಗ್ತಾ ಇರುವಾಗ ಇಂಪಾರ್ಟೆಂಟ್ ವಿಷಯ ಇರ್ತದೆ, ಕೊನೆಗೆ ಹೇಳುವಂತಹದ್ದು. ಅವ್ರು ಇಷ್ಟೊತ್ತು ಹೇಳ್ಬೇಕು ಅಂತ ಕಾಯ್ಕೋತ ಕೂತಿರ್ತಾರೆ, ಟೈಮ್ ಸಿಗೋದಿಲ್ಲ, ಕೊನೆಗೆ ಹೇಳ್ತಾರೆ, ಆಟ ಹೊತ್ತ ಮುಂದೆ ಹೇಳ್ತಾರೆ. ಅದು ಒಳ್ಳೇದಾಗಿರ್ಬೋದು, ಎಲ್ಲನೂ ಕೆಟ್ಟದ್ದೇ ಆಗಿರ್ಬೇಕಂತೇನಿಲ್ಲ, ಆದ್ರೆ ಕೊನೆ ಮೊಮೆಂಟ್ ಹೇಳೋದೇನಿರ್ತದೆ ಅದು ಬಹಳ ಪ್ರಧಾನವಾಗಿ ಗುಪ್ತವಾಗಿ ಹೇಳುವಂತಹದ್ದು. ಹಾಗೆ ಹೇಳ್ತಾಳೆ, ರಾಜ ಎಷ್ಟು ಪ್ರಲೋಭನೆ ಮಾಡಿದರೂ ಕೂಡ ಯಾವ ಪ್ರಲೋಭನೆಗೂ ನೀನು ಒಳಗಾಗುವ ಹಾಗಿಲ್ಲ. ನಿನ್ನ ಅಜೆಂಡಾ ಏನಿದೆ? ಒಂದು, ರಾಮ ವನಕ್ಕೆ ಹೋಗಬೇಕು, ಅದು 14 ವರ್ಷ, ಭರತನಿಗೆ ಪಟ್ಟವಾಗಬೇಕು. ಇಷ್ಟನ್ನೇ ಗಟ್ಟಿಯಾಗಿ ಹಠ ಮಾಡು, ನಿನಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಒಳಗೆ ಕಳಿಸಿ ಕರ್ಟನ್ ಹಾಕ್ತಾಳೆ ಮಂಥರೆ. ಇಷ್ಟಾಯ್ತು. ಇಷ್ಟಾಗೋಷ್ಟೊತ್ತಿಗೇನೆ ಸಾಯಂಕಾಲ 6-7 ಗಂಟೆ ಆಗಿತ್ತು. ದಶರಥ ಮಹಾರಾಜ ತನ್ನ ಎಲ್ಲ ಕಾರ್ಯಗಳನ್ನು ಒಪ್ಪಿಸಿ, ಯಾರ್ಯಾರಿಗೆ ಏನೇನು ಕೆಲಸಗಳನ್ನು ಒಪ್ಪಿಸಬೇಕು, ಜವಾಬ್ದಾರಿಗಳನ್ನು ಕೊಡಬೇಕು, ಎಲ್ಲ ಕೊಟ್ಟು ನೇರವಾಗಿ ಕೈಕೇಯಿ ಮನೆಗೆ ಬರ್ತಾನೆ.
ಇದೇ ಪ್ರೇಮ ಬಂಧ. ಮಹಾರಾಣಿ ಕೌಸಲ್ಯೆ ಪಟ್ಟ ಕಟ್ಟುತ್ತಾ ಇರೋದು ಕೌಸಲ್ಯ ಮಗನಿಗೆ. ಅಂದಮೇಲೆ ತಾನು ಕೌಸಲ್ಯಗೆ ಹೋಗಿ ಹೇಳ್ಬೇಕಲ್ಲ. ಕೌಸಲ್ಯಗೆ ಪಟ್ಟ ಕಟ್ತಾ ಇದ್ದೇನಂತ ದಶರಥ ಹೇಳೇ ಇಲ್ಲ. ರಾಮ ಹೋಗಿ ಹೇಳಿದ್ದು. ಅಮ್ಮ ನಾಳೆಯ ದಿನ ನನಗೆ ಅಪ್ಪ ಪಟ್ಟ ಕಟ್ತಾ ಇದ್ದಾನೆ ಅಂತ ಹೇಳಿದ್ದು ಯಾರು? ರಾಮ ಹೇಳಿದ್ದು. ಇನ್ನೂ ದಶರಥ ಮಹಾರಾಜ ಕೌಸಲ್ಯ ಮುಂದೆ ಹೇಳೇ ಇಲ್ಲ. ಅಂದ್ರೆ ಕೌಸಲ್ಯನ್ನು ಎಷ್ಟು ದೂರದೊಳಗಿಟ್ಟಾನೆ, ಕೈಕೇಯಿಯನ್ನು ಎಷ್ಟು ಹತ್ತಿರದೊಳಗೆ ಇಟ್ಟುಕೊಂಡಿದ್ದಾನೆ ಅನ್ನೋದು ಇದ್ರ ಮೇಲೆ ಗೊತ್ತಾಗತ್ತೆ. ನೇರವಾಗಿ ಕೈಕೇಯಿ ಮನೆಗೆ ಬಂದ. ಕೈಕೇಯಿ ಇರುವ ವಿಹಾರದ ಕೋಣೆಗೆ ಹೋದ. ಅಲ್ಲಿ ಹೋದ, ಇಲ್ಲಿ ಹೋದ, ಇಲ್ಲಿ ಕೈಕೇಯಿ ಕಾಣಿಸ್ತಿಲ್ಲ. ಅಟ್ರಾಗಿ ಇದು ಕುಂಟುಗೋತ ಬಂತಿದ್ದು. ಮಂಥರೆ ಎಲ್ಲಿ ಇಲ್ಲ, ಅಲ್ಲಿ ಶೋಕಾಗಾರದೊಳಗಿದ್ದಾಳೆ. ಟೆನ್ಷನ್ ಆಯ್ತು. ನೇರವಾಗಿ ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ, ಹುಚ್ಚಿ ಕೈಕೇಯಿ, ಏನಾಗಿದೆ ನನಗೆ? ಇವತ್ತು ನನಗೂ ನಿನಗೂ ಅತ್ಯಂತ ಪ್ರಿಯನಾಗಿರ್ತಕ್ಕಂಥ ರಾಮನಿಗೆ ನಾಳೆ ಪಟ್ಟಾಭಿಷೇಕ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ದೇನೆ. ಆ ವಿಷಯ ನಿನಗೆ ಹೇಳ್ಬೇಕು ಅಂತೇಳಿ ಕೌಸಲ್ಯ ಮನೆಗೆ ಹೋಗ್ಲಿಲ್ಲ, ಸುಮಿತ್ರೆಯ ಮನೆಗೆ ಹೋಗ್ಲಿಲ್ಲ, ನೇರವಾಗಿ ನಿನ್ ಮನೆಗೆ ಬಂದ್ರೆ ಎಲ್ಲೂ ಕಾಣಿಸ್ತೇ ಇಲ್ಲಲ್ಲೇ ನೀನು. ಬಾ 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 ಕೂಡು ಅಂದ್ರೆ ದಶರಥನಿಗೂ ಒಂದು ಕಾನ್ಫಿಡೆಂಟ್, ನಾನು ರಾಮನಿಗೆ ಪಟ್ಟ ಕಟ್ತೇನೆ ಅಂತ ಹೇಳಿದ್ರೆ ಕೌಸಲ್ಯ ಹಿಗ್ಗುತ್ತಾಳೆ ಅಂತ ಅನ್ನೋದು ದಶರಥನಿಗೂ ಗೊತ್ತಿತ್ತು. ಯಾಕೆ? ಕೌಸಲ್ಯ ರಾಮನ ಮೇಲೆ ಅಷ್ಟು ಪ್ರೀತಿ ಮಾಡ್ತಿದ್ಲು. ಕೈಕೇಯಿ ರಾಮನ ಮೇಲೆ ಅಷ್ಟು ಪ್ರೀತಿ ಮಾಡ್ತಿದ್ಲು. ಹಾಗಾಗಿ ಆ ಭಾವನೆಯೊಳಗೆ ಹೇಳಿದರೆ ಅವಳಂತಾಳೆ, ಕಸ್ಯವಾಪಿ ಪ್ರಿಯಂ ಕಾರ್ಯಂ ಕೇನವಾ ವಿಪ್ರಿಯಂ ಕೃತಂ ಕಪ್ರಿಯಂ ಲಭತಾ ಮಧ್ಯ ಕೋವಾ ಸಮುದಾರತಂ ಮಾರೌತ್ಸಿಹಿ. ಯಾಕೆ ಹಳ್ಳಿ ಕತ್ತಿ? ಏನಾಗಿದೆ ಹೇಳು? ದೊಡ್ಡ ಕೆಲಸವಿದೆ, ಹಾಗೆಲ್ಲ ಅಳಬಾರ್ದಲ್ವಾ? ಹೇಳು, ಯಾರಿಗೇನ್ ಮಾಡ್ಬೇಕು ಹೇಳು? ಯಾರಿಗಾದ್ರೂ ಒಳ್ಳೇದು ಮಾಡ್ಬೇಕಾ? ನಾನು ಮಾಡ್ತೇನೆ. ಯಾರಿಗಾದ್ರೂ ಕೆಟ್ಟದ್ದು ಮಾಡ್ಬೇಕಾ? ನಾನು ಮಾಡ್ತೇನೆ. ಅವಧ್ಯ ಯಾರು ವದಾರ್ಹರಲ್ಲ ಅವನನ್ನು ಕೊಂದಾಕ್ಬೇಕೇನು? ನಾನು ಕೊಂದಾಕ್ತೇನೆ. ಅಥವಾ ಯಾರು ವಧಕ್ಕೆ ಗಲ್ಲಿಗೆ ಗುರಿಯಾಗಿದ್ದಾನೆ ಅವನನ್ನು ಬಿಡಿಸ್ಬೇಕೇನು? ನಾನು ಬಿಡಿಸ್ತೇನೆ. ಯಾರಾದ್ರೂ ದೊಡ್ಡ ಶ್ರೀಮಂತ ದರಿದ್ರನಾಗ್ಬೇಕೇನು? ಇವತ್ತು ನಾನು ಎಲ್ಲ ದುಡ್ಡು ಕಸಿದುಕೊಂಡು ಅವನ ದರಿದ್ರನಾಗಿ ಮಾಡ್ತೇನೆ. ಅಥವಾ ಯಾರಾದ್ರೂ ದರಿದ್ರನನ್ನು ಭಾರಿ ಶ್ರೀಮಂತವನ್ನಾಗಿ ಮಾಡ್ಬೇಕೇನು? ನಾನು ಮಾಡ್ತೇನೆ. ಏನ್ ಬೇಕೇ ಹೇಳು ನೀನು, ಅಳಬೇಡ. ಕಣ್ಣೀರಿಗೆ ಪೂರ್ಣ ವಶನಾಗಿ ಬಿಟ್ಟ, ಪೂರ್ಣ ಬಲೆ ಬಿದ್ದ ದಶರಥ ಮಹಾರಾಜ. ಹೇಗೆ ಕೈ ಕಟ್ಟಿಸಿಕೊಳ್ತಾನೆ, ಕೆಸರಿನೊಳಗೆ ಬೀಳ್ತಾನೆ, ತಿರುಗಿ ಏಳ್ಲಿಕ್ಕೆ ಬಾರದಿರುವ ಹಾಗೆ ದಶರಥ ತಾನು ಆ ಕಣ್ಣೀರಿಗೆ ವಶನಾಗ್ತಾ ಹೋಗ್ತಾನೆ. ಸ್ಟೆಪ್ ಬೈ ಸ್ಟೆಪ್. ಮೊದಲನೇ ಹೆಜ್ಜೆ, ಅಳ್ತೀಯ ಹುಚ್ಚಿ, ಅಳ್ಕೋ ಹೋಗು, ನಾನು ಅಲ್ಲಿ ಹೋಗ್ತೇನೆ, ನಾನು ರಾಜ್ಯ ಕಟ್ಟುತ್ತೇನೆ ನನ್ನ ಮಗನಿಗೆ ಅಂತ ಹೇಳಿ ಮೊಟ್ಟ ಮೊದಲಿಗೆ ಧೈರ್ಯ ಮಾಡಿ ದಶರಥ ಈಚೆ ಬಂದಿದ್ರೆ ರಾಮನಿಗೆ ಪಟ್ಟ ಆಗಿಬಿಡ್ತಿತ್ತು. ದಶರಥ ಕೇಳಲಿಲ್ಲ. ಅಹಂಚ ಮದೀಯಾಶ್ಚ ಸರ್ವೇ ತವ ವಶಾನುಗ. ಅಲ್ಲೇ ಕೈಕೇಯಿ, ನಾನು ನನ್ನ ಕುಟುಂಬದವರು ಎಲ್ಲರೂ ನಿನ್ನ ವಶ ಅನ್ನೋದು ನಿನಗೆ ಗೊತ್ತಲ್ಲ. ನೀ ಆಜ್ಞೆ ಮಾಡು, ಎಲ್ಲ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ, ನಾವು ಸಿದ್ಧರಿದ್ದೇವೆ. ಎರಡನೇ ಹೆಜ್ಜೆ, ಪ್ರತಿಜ್ಞಾಂ ಪ್ರತಿಜಾನೀಶ್ವ ಯದಿತ್ವಂ ಕರ್ತುಮರ್ಹಸಿ. ಇಷ್ಟಾದ ಕೂಡಲೇನೆ ಕೈಕೇಯಿ ಮಾತು ತೆಗೆದ್ಲು ಮೆಲ್ಲಕ. ಏನಂತೆ? ನಾನು ಹೇಳಿದ್ದು ಬೇಕಾದಿದ್ರು ಮಾಡ್ತೀಯಲ್ಲ ದಶರಥ ಮಹಾರಾಜ, ಮಾಡ್ತೀಯಲ್ಲ? ಹೌದು ಮಾಡ್ತೇನೆ. ಹಾಗಾದ್ರೆ ಪ್ರತಿಜ್ಞೆ ಮಾಡು, ಗಟ್ಟಿಯಾಗಿ ಪ್ರತಿಜ್ಞೆಯನ್ನು ಮಾಡು ಅಂತ ಹೇಳಿದಾಗ ರಾಮಾಯಣ ಎಷ್ಟು ಸುಂದರವಾಗಿ ಹೇಳುತ್ತೆ ಅಂದ್ರೆ, ಕಾಮಿ ಹಸ್ತೇನ ಸಂಗ್ರಹಿಕೆ, ಸ್ವಯಂ ತಾನು ಕಾಮಿಯಾಗಿ, ದುರ್ಗುಣ ಭೂಷಿತನಾಗಿ, ಅಸುರಾವೇಶದಿಂದ ಬಾಧಿತನಾಗಿ ಆ ಕೈಕೇಯಿ ಕೈ ಹಿಡಿದು ಪ್ರತಿಜ್ಞೆ ಮಾಡ್ತಾ ಇದ್ದಾನೆ. ಏನಂತೆ? ನೀ ಏನ್ ಹೇಳ್ತೀಯ ಆ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಗಟ್ಟಿಯಾಗಿ ಪ್ರತಿಜ್ಞೆಯನ್ನು ಮಾಡ್ತಾನೆ. ನೋಡ, ಅಷ್ಟೇ ಅಲ್ಲ, ಅಂದ್ರೆ ಆ ಪ್ರೀತಿ ಎಲ್ಲಿವರೆಗೆ ಕರೆದೊಯ್ಯತ್ತೆ ಅಂದ್ರೆ,
ಅಲ್ಲಿ ನಿನ್ನ ಮೇಲೆ ನಿನ್ನ ಕೈ ಹಿಡಿದು ಪ್ರತಿಜ್ಞೆ ಅಲ್ಲ, ಜಗತ್ತಿನೊಳಗೆ ನನಗೆ ಅತ್ಯಂತ ಪ್ರಿಯತಮನಾದವನು ರಾಮನ. ರಾಮನ ಮೇಲೆ ಆಣಿ ಮಾಡಿ ಹೇಳ್ತೇನೆ, ನೀ ಏನ್ ಹೇಳ್ತೀಯೋ ಆ ಕೆಲಸ ನಾನು ಮಾಡ್ಲಿಕ್ಕೆ ರೆಡಿ. ಅಲ್ಲಿಂದೇ ಶುರು ಆಯ್ತಿದ್ದು ಆಣಿ ಮಾಡೋದು. ತೇನ ರಾಮೇಣ ಕೈಕೇಯಿ ಶಪೇತೆ ವಚನ ಕ್ರಿಯಾಂ. ಒಂದು ಕ್ಷಣ ರಾಮನನ್ನು ನೋಡದೆ ಇದ್ರೆ ನನ್ನ ಶ್ವಾಸೋಚ್ಛ್ವಾಸ ನಿಂತು ಹೋಗಿಬಿಡುತ್ತೆ. ಅಂತಹ ರಾಮನ ಮೇಲೆ ಆಣಿ ಮಾಡಿ ಹೇಳ್ತೇನೆ, ನೀನ್ ಹೇಳಿದ ಕೆಲಸ ನಾನು ಮಾಡ್ತೇನೆ. ಸಾಕಷ್ಟು ಮಾತುಗಳನ್ನು ಹೇಳ್ತಾನೆ. ಆಗ ಕೈಕೇಯಿ ಹುರುಪಾಯ್ತು. ಹೇ ಸೂರ್ಯ ಚಂದ್ರ, ಎಲೆ 32 ಕೋಟಿ ದೇವತೆಗಳೇ, ಎಲ್ಲರೂ ಕೇಳಿ ಇಲ್ಲಿ. ಭೂಮಿ, ನಕ್ಷತ್ರ, ಆಕಾಶ, ವಾಯು, ಆಕಳು ಪ್ರತಿಯೊಬ್ಬರು ಗಮನ ಬಿಟ್ಟು ಕೇಳಿ. ದಶರಥ ಮಹಾರಾಜ ಗಟ್ಟಿಯಾಗಿ ಪ್ರತಿಜ್ಞೆ ಮಾಡಿದ್ದಾನೆ, ನಾನು ಏನ್ ಹೇಳ್ತೇನೆ ಅದನ್ನು ನಡೆಸಿಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾನೆ. ಇದಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ ಅಂತೇಳಿ ಜೋರಾಗಿ ಅನೌನ್ಸ್ ಮಾಡಿಬಿಟ್ಟು, ಇಷ್ಟೆಲ್ಲ ದುರ್ವಿಚಾರಗಳು ಎಲ್ಲಿಂದ ಬರುತ್ತೋ, ಹೇಗೆ ಬರುತ್ತೋ ಗೊತ್ತೇ ಆಗುವುದಿಲ್ಲ. 1 ಗಂಟೆಯೊಳಗೆ ಇಷ್ಟೆಲ್ಲ ಬದಲಾವಣೆ ಆಗಿದ್ದು. 1 ಗಂಟೆ 2 ಗಂಟೆಯೊಳಗೆ ಇಷ್ಟೆಲ್ಲ ಬದಲಾವಣೆ ಆಯಿತು. ತನ್ನನ್ನು ತಾನು ಸಿಕ್ಕಿಸಿ ಹಾಕಿಕೊಂಡ ದಶರಥ ಮಹಾರಾಜ. ಆಗ ಆಯ್ತು ಬಿಡು, ಅವನು ದಶರಥಂದೇನು, ಏನಾದರಾಗಲಿ ರಾಮನ ಪಟ್ಟಕ್ಕೆ ವಿಘ್ನ ಬರಬಾರದು, ಇಷ್ಟೇ ಕಾನ್ಸೆಪ್ಟ್ ದಶರಥನಂದು. ಅಲ್ಲೇ ವಿಘ್ನ ಬರುತ್ತೆ ಅಂತೇಳಿ ಯಾರಪ್ಪ ಗೊತ್ತು. ಅವಳು ಹೇಳ್ತಾಳೆ ಹಾಗೆ, ತೌದತ್ತೋಚ ವರೋ ದೇವ ನಿಕ್ಷೇಪೋ ಮೃಗಯಾಮ್ಯಹಂ. ಹಿಂದೆ ನೀವು 2 ವರಗಳನ್ನು ಕೊಟ್ಟಿದ್ರಲ್ಲ, ಆ 2 ವರಗಳನ್ನು ನಾನು ಇವತ್ತು ಬೇಡುವವಳಿದ್ದೇನೆ, ಅದನ್ನು ನೀನು ಕೊಡ್ಬೇಕು. ಪ್ರತಿಜ್ಞೆ ಮಾಡಿನಲ್ಲೇ ಕೊಡ್ತೇನೆ, ಅದಕ್ಕೇನಿದೆ, ಯಾಕೆ ಇನ್ನೂ ಸಂಶಯ, ಯಾಕೆ ಡೌಟ್ ಯಾಕೆ? ನಾನು ಒಮ್ಮೆ ಪ್ರಸಾದ ಮಾಡಿದ್ದೇನೆ ಅಂದಮೇಲೆ ಆ ಪ್ರಸಾದ ಸಾರ್ಥಕವಾಗಬೇಕು. ಅದರಿಂದ ನಾನು ತಿರುಗಿ ಬರುವುದಿಲ್ಲ, ಬೆನ್ನು ತೋರಿಸುವುದಿಲ್ಲ. ಅದಕ್ಕೆ ಹೇಳು, ಏನ್ ಬೇಕು ಹೇಳು, ಹೊರ ಏನ್ ಬೇಕು ಹೇಳು, ಲಗು ಮುಗಿಸ್ಬಿಡೋಣ ಇದೊಂದು ಚಾಪ್ಟರ್ ಅಂತ ದಶರಥ ಗಡಿಬಿಡಿ ಮಾಡಿದರೆ, ಅಭಿಷೇಕ ಸಮಾರಂಭೋ ರಾಘವಸ್ಯೋಪಕಲ್ಪಿತ ಅನೇನೈವ ಅಭಿಷೇಕೇಣ ಭರತೋ ಮೇ ಅಭಿಷಿಚ್ಯತಾಂ. ರಾಮನಿಗಾಗಿ ಏನು ನೀವು ನೀರುಗಳನ್ನು ಇಟ್ಟಿದ್ದಿಲ್ಲ ಪಟ್ಟಾಭಿಷೇಕ ಮಾಡೋದಕ್ಕಾಗಿ, ಇದೇ ನೀರಿನಿಂದಲೇನೆ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಮೊಟ್ಟ ಮೊದಲನೇ ವರವಿದು. ದಶರಥ ತಿಳಿದ, ಇದೇನು ಚಾಷ್ಟೆ ಮಾಡ್ಲಿಕ್ಕೆ ಹತ್ತಾಳ ಬಿಡು, ಸ್ವಲ್ಪ ಏನಾದ್ರೂ ನಮ್ಗೆ ಕಿಚ್ಚಾಯಿಸ್ತಿರ್ಬೇಕು ಬಿಡು ಅಂತ. ಯೋ ದ್ವಿತೀಯೋ ವರೋ ದೇವ. ಇನ್ನು 2ನೇ ವರವೇನು ಅಂತಂದ್ರೆ, ರಾಮ 14 ವರ್ಷಗಳವರೆಗೆ ವನಕ್ಕೆ ಹೋಗ್ಬೇಕು. ಅದು ಇವತ್ತೇ 14 ವರ್ಷ ವನಕ್ಕೆ ಹೋಗ್ಬೇಕು ಅಂತ ಹೇಳಿದರೆ, ಚೀರಾಜಿನ ದರೋ ಧೀರೋ ರಾಮೋ ಭವತು ತಾಪಸ ಭರತೋ ಭಜತಾ ಮಧ್ಯ ಯೌವರಾಜ್ಯಂ ಅಕಂಟಕಂ. ನನ್ನ ಮಗನಾದ ಭರತ ಈ ಯೌವರಾಜ್ಯ ಪದವಿಯನ್ನು ವೈಭವದಿಂದ ಅಕಂಟಕಂ, ರಾಮಕಂಟಕ, ಮುಳ್ಳು ಇದ್ದಾಗೆ ಭರತನ ಜೀವನಕ್ಕೆ. ಆ ಮುಳ್ಳು ಬಿಸಾಡಿ ತೆಗೆದು ಒಗೆದಾಗ ನಿಷ್ಕಂಟಕನಾಗಿ ನನ್ನ ಭರತ ರಾಜ್ಯವನ್ನು ಆಳಬೇಕು. ಇಷ್ಟು ವರವನ್ನು ನೀನು ಕೊಡು ಅಂತ ಹೇಳಿದರೆ ಕುಸಿದು ಬಿದ್ದ ದಶರಥ. ಅಹೋ ಧಿಗಿತಿ ಸಾಮರ್ಷ್ಯ, ಧಿಕ್ಕಾರವಿರಲಿ ನಿನಗೆ, ಧಿಕ್ಕಾರವಿರಲಿ. ನೃಶಂಸೆ, ಮನುಷ್ಯರನ್ನು ವಿನಾಕಾರಣ ಹಿಂಸೆ ಮಾಡುವಂತ ದುಷ್ಟ ಚಾರಿತ್ರ್ಯ ಸರಿಯಾದದ್ದು ಅಲ್ಲ. ಬೇಕಾದವರಿಗೆ ಕೆಡುಕು ಮಾಡಿದಾಗ ಎಷ್ಟು ಬೇಕಾದವರಿದ್ರೂ ಅವ್ರು ಕೆಟ್ಟವರಾಗ್ತಾರೆ. ದಶರಥ ಮಹಾರಾಜನಿಗೆ ಕೈಕೇಯಿ ತುಂಬಾ ಬೇಕಾದವಳು, ಇದು ಅತ್ಯಂತ ನಿಶ್ಚಿತ. ಆದರೆ ಕೈಕೇಯಿಗಿಂತಲೂ ಹೆಚ್ಚು ಬೇಕಾದವ ರಾಮನ ವಿರೋಧ ಮಾಡಿದ್ದಕ್ಕಾಗಿ ಕೈಕೇಯಿ ಇಡೀ ಜೀವನದೊಳಗೆ ಬೈದೇ ಇರುವ ಮಾತುಗಳನ್ನು ಆಡಿ ಬೈತಾನೆ ದಶರಥ ಮಹಾರಾಜ. ನೃಶಂಸೆ, ದುಷ್ಟಚಾರಿತ್ರೆ, ಕುಲಸ್ಯಾಸ್ಯ ವಿನಾಶಿನಿ. ನಮ್ಮ ಕುಲ ನಾಶ ಮಾಡುವುದಕ್ಕಾಗಿ ನಿನ್ನನ್ನು ಪಾಲನೆ ಮಾಡಿ ಪೋಷಣೆ ಮಾಡಿ ಬೆಳೆಸಿದನ ಇಷ್ಟು ದಿನ. ಕಿಂ ಕೃತಂ ತವ ರಾಮೇಣ. ರಾಮ ಏನು ಅನ್ಯಾಯ ಮಾಡಿದ್ದಾನೆ, ಏನು ಅನರ್ಥವನ್ನು ಮಾಡಿದ್ದಾನೆ, ಏನ್ ಕೆಟ್ಟದ್ದು ಮಾಡಿದ್ದಾನೆ, ರಾಮನಿಗೆ ಯಾಕೆ ಹೊರಕ್ಕೆ ಕಳಿಸಬೇಕು ಅಂತ ಹೇಳ್ತಾ ಇದೀಯ ನೀನು? ಕದಾಚಿತ್
ಭರತನಿಗೆ ಪಟ್ಟ ಕಟ್ಟು ಅಂತ ಕೇಳಿದ ದಶರಥ ಒಪ್ತಿದ್ನೋ ಏನೋ, ರಾಮನಿಗೆ ವನಕ್ಕೆ ಕಳಿಸು ಅಂತ ಹೇಳಿದ್ದಕ್ಕಾಗಿ ಇಷ್ಟೆಲ್ಲ ಮಾತನಾಡ್ತಾನೆ. ನೋಡಿ ಕೈಕೇಯಿ, ಕೌಸಲ್ಯಾಂಚ ಸುಮಿತ್ರಾಯಂಚ ತ್ಯಜೇಯಮಭಿವಾಶ್ರಿಯಂ. ಕೌಸಲ್ಯನ್ನು ಬಿಡು ಅಂದ್ರೆ ಇವತ್ತು ಡಿವೋರ್ಸ್ ಕೊಟ್ಟೆ, ಸುಮಿತ್ರೆಯನ್ನು ಬಿಡು ಅಂತಂದ್ರೆ ಇವತ್ತು ನಾನು ಡೈವರ್ಸ್ ಕೊಡ್ತೇನೆ, ರಾಜ್ಯ ಬಿಡು ಅಂದ್ರೆ ನಿನಗೆ ರಾಜ್ಯ ಕೊಟ್ಟು ನಾನು ಹೋಗ್ತೇನೆ. ರಾಮನನ್ನು ಬಿಡು ಅಂದ್ರೆ ಹೇಗೆ ಅಲ್ಲ? ರಾಮನನ್ನು ಬಿಡು ಅಂತ ನಾವೇ ಕಾಚಿ ಕೂಚಿ ಜನ ನಿತ್ಯ ರಾಮ ಮಂತ್ರ ಜಪ ಮಾಡದೆ ಬಿಡೋದಿಲ್ಲ. ಒಂದು ದಿವಸ ಬಿಟ್ಟರೆ ಸಂಕಟವಾಗತ್ತೆ. ಇವತ್ತು ಜಪ ತಪ್ಪಿತಲ್ಲ ಅಂತ ದುಃಖ ಪಡ್ತೇವೆ. 60,000 ವರ್ಷಗಳಾದ ಮೇಲೆ ಕಷ್ಟಪಟ್ಟು ಭಾರಿ ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಿ ರಾಮನನ್ನು ಮಗನನ್ನಾಗಿ ಪಡೆದ ದಶರಥ ರಾಜನಿಗೆ ರಾಮನನ್ನು ಬಿಟ್ಬಿಡು ಅಂತಂದ್ರೆ ಎಷ್ಟು ಕಷ್ಟವಾಗಿರ್ಲಿಕ್ಕಿಲ್ಲ. ಮೂರ್ಛೆ ಹೋದ, ಕಣ್ಣಾಗ ದಳ 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 ನೀರು ಇಳಿತಾ ಇವೆ. ಅಪಿತೇ ಚರಣೋ ಮೂರ್ಧ ಸ್ಪೃಶಾಮ್ಯೇಷ ಪ್ರಸೀದಮೆ. ನಿನ್ನ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿತೇನೆ, ನನ್ನ ತಲೆ ಹಚ್ಚುತ್ತೇನೆ ಅದಕ್ಕೆ. ಈ ವಿಚಾರಗಳನ್ನು ವಾಪಸ್ ತೆಗೆದುಕೋ. ಆದರೂ ಕೈಕೇಯಿ ಮೇಲಿನ ಪ್ರೇಮ ಹೋಗಿಲ್ಲ ದಶರಥನಿಗೆ. ಕೈಕೇಯಿ ಮೇಲಿನ ಪ್ರೇಮ ಹೋಗಿಲ್ಲ ದಶರಥನಿಗೆ. ನಾನು ವರ ಕೊಟ್ಟೇ ಇಲ್ಲ, ಕೊಡುವುದಿಲ್ಲ ಅಂತ ಹೇಳಿಬಿಟ್ಟಿದ್ರೆ ತಪ್ಪಿ ಅನ್ನುವುದಿಲ್ಲ. ವರ ಕೊಟ್ಟಿಲ್ಲ, ಕೊಡುವುದಿಲ್ಲ, ಅಥವಾ ಈ ವರಕ್ಕೆ ಹೌದು ನಾ ಪ್ರತಿಜ್ಞೆ ಮಾಡಿದ್ರೆ ಏನಾಯ್ತು, ಮಾಡಿನ ಪ್ರತಿಜ್ಞೆ ಈ ಮುಗಿದ ನಾ ಕೊಡುವುದಿಲ್ಲಪ್ಪ ಅಂತ ತಪ್ಪಿ ಅನ್ನುವುದಿಲ್ಲ. ಇದು ಪ್ರೇಮ ಬಂಧವಿದೆ, ಇದು ಪ್ರೇಮ ಬಂಧವಿದೆ. ಅಲ್ಲೇ ರಾಮೋ ಹಿ ಭರತಾದ್ಭೂಯ ತವ ಶುಶ್ರೂಷತೆ ಸದಾ. ಭರತನಿಗಿಂತಲೂ ಹೆಚ್ಚು ಸೇವೆ ಮಾಡುವವನು ರಾಮನೇ ಅಲ್ಲವಾ ನಿನಗೆ? ಅಂದ್ಮೇಲೆ ಅಂತ ರಾಮನಿಗೆ ಯಾಕೆ ನೀನು ಇಷ್ಟು ದ್ವೇಷ ಮಾಡ್ತಾ ಇದೀಯಾ? ಶುಶ್ರೂಷೆ ಮಾಡ್ತಾನೆ, ಗೌರವ ಕೊಡ್ತಾನೆ, ನೀನು ಹೇಳಿದ ಮಾತುಗಳನ್ನು ಕೇಳ್ತಾನೆ, ನಿನ್ನ ಗೆರೆ ದಾಟುವುದಿಲ್ಲ, ನೀನು ಹಾಕಿದ ಗೆರೆ ದಾಟುವುದಿಲ್ಲ. ಇಷ್ಟೆಲ್ಲ ಸರಿಯಾಗಿ ರಾಮ ನಿನ್ನ ಬಗ್ಗೆ ನಡೆದುಕೊಳ್ತಾ ಇರುವಾಗ ಯಾಕಪ್ಪ ನಿನಗೆ ರಾಮನಿಗೆ ವನಕ್ಕೆ ಕಳಿಸಬೇಕು ಅಂತ ಹಠ? ಯಾಕೆ ಇಷ್ಟು ಹಠ ಮಾರಿತನ? ಅಲ್ಲ, ರಾಮನಲ್ಲಿ ಏನಾದ್ರೂ ದುರ್ಗುಣ ಇವೆ ಅಂತ ವಿಚಾರ ಮಾಡಿದೇನು? ನಮ್ಮ ಅರಮನೆಯೊಳಗೆ ಲಕ್ಷ ಲಕ್ಷ ಜನ ಹೆಣ್ಣು ಮಕ್ಕಳಿದ್ದಾರೆ. ಒಂದು ದಿನವೂ ಒಂದು ಕ್ಷಣ ಕಾಲಕ್ಕೂ ರಾಮನ ಬಗ್ಗೆ ಅಪಕೀರ್ತಿ ಅಯಶಸ್ಸಿನ ಮಾತು ಕೇಳಿಲ್ಲ. ಬಹೂನಾಂ ಸ್ತ್ರೀ ಸಹಸ್ರಾಣಾಂ ಬಹೂನಾಂಚ ಉಪಜಾವಿನಾಂ ಪರಿವಾದೋ ಅಪವಾದೋವ ರಾಘವೇ ನೋಪಪದ್ಯತೆ. ಒಬ್ಬರು ಆದ್ರೂ ನಮ್ಮ ಬಗ್ಗೆ ರಾಮ ಸೇವಕರು ದೌರ್ಜನ್ಯ ಮಾಡಿದಾನೆ ಅಂತ ಹೇಳಿಲ್ಲ, ಅಲ್ಲಿರುವ ದಾಸಿಯರು ನಮ್ಮನ್ನು ಕಣ್ಣೆತ್ತಿ ನೋಡಿದಾನೆ ಅಂತ ಹೇಳಿಲ್ಲ, ಒಂದು ಸಣ್ಣ ಅಪವಾದವೂ ಬಂದಿಲ್ಲ. ಇಷ್ಟು ಸರಿಯಾಗಿ ನಡೆದುಕೊಳ್ಳುವ ರಾಮನನ್ನು ಹೊರಕ್ಕೆ ಕಳಿಸಬೇಕಂತ ಕಠೋರ ನಿರ್ಧಾರ ಮಾಡಿದಿ ಹೇಗೆ ನೀನು? ಪೃಥಿವ್ಯಾಂ ಸಾಗರಾಂತಾಯಂ ಯತ್ಕಿಂಚಿದ ಅಧಿಗಮ್ಯತೆ ತತ್ಸರ್ವಂ ತವದಾಸ್ಯಾಮಿ ಮಾಚತ್ವಂ ಮನ್ಯುಮಾವಿಶ. ಪೃಥ್ವಿಯಿಂದ ಆರಂಭಿಸಿಕೊಂಡು ಸಮುದ್ರದವರೆಗೆ ಏನೆಲ್ಲ ನನ್ನ ರಾಜ್ಯವಿದೆ ಆ ಎಲ್ಲಾ ರಾಜ್ಯವನ್ನು ನಿನ್ನ ಕಾಲಿಗೆ ಹಾಕ್ತೇನೆ. ಈ ಮಾತುಗಳನ್ನು ತೆಗೆದುಕೋ, ಸಿಟ್ಟು ಕಡಿಮೆ ಮಾಡು. ಯಾಕೆ ಇಷ್ಟು ಸಿಟ್ಟು ರಾಮನ ಮೇಲೆ? ಅವಳು ಮೊದಲೇ ಪ್ರಿಪೇರ್ ಮಾಡಿ ಕಳಿಸಿಬಿಟ್ಟಿದ್ಲು. ಇಷ್ಟಿಷ್ಟೆಲ್ಲ ದಶರಥ ಹೇಳ್ತಾನೆ, ಅದು ಯಾವುದನ್ನು ಒಪ್ಪಿಕೊಳ್ಳುವ ಹಾಗಿಲ್ಲ ಅಂತ. ಅವ್ ಗೆಳೆಯರು ಹೇಳಿದ ಮೇಲೆ ಅದನ್ನ ಬಿಡ್ಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಅವಿಜ್ಞಾತ ಸಕರಾಗಿ ಬಿಟ್ಟಿರ್ತಾರೆ ಗೆಳೆಯಂದ್ರು. ನೀನ್ ಇವತ್ತು ಕುಡಿಬೇಕು ಅಂತಂದ್ರೆ ಅವನ ಜೊತೆ ಕುಡಿದು ತೀರ್ತಾನೆ, ಇವತ್ತು ಸಿಗರೇಟ್ ಸೇದು ಅಂದ್ರೆ ಸೇದಿ ತೀರ್ತಾನೆ. ಯಾಕೆಂದ್ರೆ ಗೆಳೆಯ ಏನೂ ಕೆಟ್ಟದು ಮಾಡುವುದಿಲ್ಲ ಅನ್ನೋ ಪೂರ್ಣ ಭರವಸೆ. ಇದು ಗೆಳತಿ ಇಲ್ಲಿ ಇವಳು. ಸಾತ್ವಂ ಧರ್ಮ ಪರಿತ್ಯಜ್ಯ ರಾಮಂ ರಾಜ್ಯಾಭಿಷಿಚ್ಯ ಸಹ ಕೌಸಲ್ಯ ನಿತ್ಯಂ ರಂತುಂ ಇಚ್ಛಸಿ ದುರ್ಮತೆ. ಕೈಕೇಯಿ ಎಂಥ ಕಠೋರವಾದ ಮಾತುಗಳನ್ನು ಹೇಳ್ತಾಳೆ ಅಂದ್ರೆ, ಇವತ್ತು ನೀನು ರಾಮನಿಗೆ ಪಟ್ಟಾಭಿಷೇಕವನ್ನು ಕೊಟ್ಟು ಕೌಸಲ್ಯ ಜೊತೆಗೆ ಸುಖವಾಗಿರಬೇಕು ಅಂತ ಅಪೇಕ್ಷೆ ಪಟ್ಟಿದೀಯಾ ನೀನು? ಅದು ಎಂದಿಗೂ ಆಗುವುದಿಲ್ಲ, ಕನಸಿನೊಳಗೂ ಆಗ್ಲಿಕ್ಕೆ ಸಾಧ್ಯವಿಲ್ಲ. ನೀನು ನನ್ನ ಜೊತೆಗೆ ಇರಬೇಕು, ನೀನು ನನ್ನ ಜೊತೆಗೆ ಇರಬೇಕು ಅಂತಂದ್ರೆ ಭರತನೇ ಪಟ್ಟ ಕಟ್ಟಬೇಕು, ರಾಜ್ಯವಾಗಬೇಕು, ರಾಜನಾಗಬೇಕು. ಇದು ಬಿಟ್ಟು ಬೇರೆ ದಾರಿ ಇಲ್ಲ. ನೋಡಿಲ್ಲಿ ದಶರಥ ಎಚ್ಚರಿಕೆ.
ಒಂದು ದಿನವೂ ಅಲ್ಲ, ಒಂದು ಕ್ಷಣವೂ ಕೂಡ ರಾಮನ ತಾಯಿ ಎದುರಿಗೆ ನಾನು ಕೈ ಮುಗಿದು ನಿಂತೀನಿ ಅಂತ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನ್ ಏನಿದ್ರು ರಾಜಮಾತೆ ನಾನು ಆಗಬೇಕು, ನನಗೆ ಎಲ್ಲರೂ ಕೈ ಮುಗಿಬೇಕು ಅಂತಂದ್ರೆ ಭರತ ರಾಜನಾಗ್ಲಿಕ್ಕೆ ಬೇಕು. ಇದರಲ್ಲಿ ಎರಡನೇ ಆಪ್ಷನ್ ಇಲ್ಲ ಅಂತ ಹೇಳಿ ಸಾಕಷ್ಟು ಮಾತುಗಳನ್ನು ಆಡ್ತಾಳೆ. ಧ್ಯಾತ್ವಾ ರಾಮೇತಿ ನಿಶ್ವಸ್ಯ ಚಿನ್ನ ಸ್ತರುರಿವಾಪತತ. ಪುಕ್ಕ ಕಳೆದುಕೊಂಡ ಪಕ್ಷಿ ಹೇಗೆ ತೆಳಗೆ ಬೀಳಬೇಕು, ಬುಡ ತೆಗೆದು ಹಾಕಿದ ಗಿಡ ಹೇಗೆ ಕೆಳಗೆ ಬೀಳಬೇಕು, ಹಾಗೆ ದಶರಥ ನಿಂತಲ್ಲಿಂದ ದಪ್ಪದ ತೆಳಗೆ ಬೀಳುತ್ತಾನೆ. ಕ್ಷಣಕಾಲ ಮೂರ್ಛೆ ಹೋದ, ಕಣ್ಣಾಗ ನೀರಿಳಿತಾ ಇವೆ. ನೃಶಂಸೆ ಮತ್ತೆ ಎಚ್ಚರವಾಯಿತು. ನೃಶಂಸೆ ಪಾಪ ಸಂಕಲ್ಪೆ ಕ್ಷುದ್ರೇ ದುಷ್ಕೃತಕಾರಿಣಿ ಕಿನ್ನು ದುಃಖ ಮಲೀಕಂಬ ಮೈರಾಮೇ ಚ ಪಶ್ಯಸಿ. ನನ್ನಲ್ಲೇ ಆಗ್ಲಿ ರಾಮನಲ್ಲೇ ಆಗ್ಲಿ ಒಂದು ತಪ್ಪು ತೋರಿಸು, ಇಷ್ಟು ದುಃಖ ಕೊಡುವುದಕ್ಕೆ ಒಂದು ತಪ್ಪು ತೋರಿಸು. ಯಾವಾಗ ಕೈಕೇಯಿ ಇಷ್ಟು ಕಠೋರವಾಗಿದ್ದಾಳೆ ಅನ್ನೋದು ಗೊತ್ತಾಯ್ತಲ್ಲ, ಆಗ ದಶರಥನಲ್ಲಿ ಮಾತು ಬರುತ್ತೆ. ಭಾರ್ಯಾವತ್ ಭಗಿನೀವಚ್ಚ ಮಾತೃವಚ್ಚೋಪತಿಷ್ಠಸಿ. ಆ ಕೌಸಲ್ಯೆ ನನಗೆ ಹೆಂಡತಿಯ ಹಾಗೆ, ತಂಗಿಯ ಹಾಗೆ, ಗುರುವಿನ ಹಾಗೆ, ಆತ್ಮೀಯಳ ಹಾಗೆ, ಗೆಳತಿಯ ಹಾಗೆ ಎಲ್ಲ ತರದಿಂದಲೂ ಸತ್ಕಾರ್ಹಳಾಗಿರ್ತಕ್ಕಂಥ ಕೌಸಲ್ಯನ್ನು ನಿನಗಾಗಿ ನಾನು ಬಿಟ್ಟಾಕಿದೆ, ನೀನೆಂತ ನೀಚಳಾಗಿ ಬಂದಿಯಲ್ಲೇ. ಕಾಲ ಮೀರಿದ ಮೇಲೆ ನೆನಪಾಗತ್ತೆ, ಕೈ ಮೀರಿ ಹೋದ ಮೇಲೆ ವಸ್ತುವಿನ ನೆನಪಾಗತ್ತೆ. ಹಾಗೆ ಇವತ್ತು ಕೌಸಲ್ಯೆಯ ನೈಜತೆ ಏನದ ಗೊತ್ತಾಗ್ತಾ ಇದೆ, ಮನವರಿಕೆ ಆಗ್ತಾ ಇದೆ ದಶರಥ ಮಹಾರಾಜನಿಗೆ. ಧ್ಯಾತ್ವಾ ರಾಮೇತಿ ನಿಶ್ವಸ್ಯ ಭಾರಿ ನೋಡಿಲಿ ಒಂದು ಮಾತು ಹೇಳ್ತೇನೆ. ಕೈಕೇಯಿ ಮೃತೆ ಮೈ, ನಾನು ಸತ್ತ ಮೇಲೆ, ಗತೆ ರಾಮೇ ವನೆ, ವನಕ್ಕೆ ರಾಮ ಹೋದ ಮೇಲೆ, ಇಷ್ಟೇ ಮಮ ಜನೇಶೇಷೆ ಕಿಂ ಪಾಪಂ ಪ್ರತಿಲಪ್ಸಸೆ. ಕೌಸಲ್ಯೆಯು ನನ್ನ ಜೊತೆಗೆ ಬರ್ತಾಳೆ, ಸುಮಿತ್ರೆ ನನ್ನ ಜೊತೆಗೆ ಬರ್ತಾಳೆ. ಆಗ ನೀನೊಬ್ಬಳು, ಬಹಳ ಘೋರವಾದ ಮಾತಾಡ್ತಾನೆ, ಇಲ್ಲಿ ಆಡ್ಲಿಕ್ಕೆ ಆಗುವುದಿಲ್ಲ, ನೀನೊಬ್ಬಳು ಭರತನ ಜೊತೆಗೆ ಏನ್ ರಾಜ್ಯ ಆಳ್ಕು ಹೋಗಿ, ನೀವು ನಾವಂತರೂ ಯಾರೂ ಇರುವುದಿಲ್ಲ, ಇದು ಅತ್ಯಂತ ನಿಶ್ಚಿತ. ಕಥಂ ರಥೈರ್ ವಿಭುರ್ಯಾತ್ವ ಗಜಾಶ್ವೈಶ್ಚ. ಅಲ್ಲೇ ರಾಮ ಬಂದರೆ 10 ಕುದುರೆಗಳು ಬರ್ತದೆ, 100 ರಥಗಳು ಬರ್ತದೆ. ರಾಮ ಭೂಮಿ ಮೇಲೆ ಕಾಲಿಟ್ಟಾನೆ ಅಂತೆ ಇಲ್ಲ. ಅಂತ ರಾಮ ವನದಲ್ಲಿ ಹೋಗ್ತಾನೆ ಅಂತಂದ್ರೆ ನಿನ್ನ ಕಳಿಸ್ಲಿಕ್ಕಾದ್ರೆ ಹೇಗೆ ಮನಸ್ಸು ಬಂತು? ಹೇಗೆ ಮನಸ್ಸು ಬರ್ತದೆ? ರಾಮ ಊಟಕ್ಕೆ ಕುಳಿತುಕೊಂಡ ಅಂತಂದ್ರೆ 100 ದಾಸದಾಸಿಯರು ನಾನ್ ಬಡಿಸ್ತೇನೆ ಅಂತೇಳಿ ಮುಂದೆ ಓಡಿ ಬರ್ತಾರೆ. ಅಂತ ರಾಮನಿಗೆ ಗಡ್ಡಿ ಕಳಿಸ್ಲಿಕ್ಕೆ ಅಲ್ಲೇ ಹೇಗಾದ್ರೂ ನೀನು ವಿಚಾರ ಮಾಡಿದಿ ಇದನ್ನ? ಹೇಗೆ ವಿಚಾರ ಮಾಡಿದಿ ನೀನು ಇದನ್ನ? ಅಲ್ಲ, ರಾಮ ಉಟ್ಟ ಬಟ್ಟಿಗಳನ್ನು ನೋಡುವುದಕ್ಕೆ ಲಕ್ಷ ಜನ ಬರ್ತಾರೆ, ಆ ಪೀತಾಂಬರವನ್ನು ನೋಡುವುದಕ್ಕೆ. ಅಂತ ರಾಮನಿಗೆ ನಾರು ಬಡಿ ಉಡಿಸುವುದಕ್ಕೆ ಯೋಚನೆ ಮಾಡಿ ಅಲ್ಲ, ಈಗ ವಿಚಾರ ಬಂತಾದ್ರೆ ಹೇಗೆ ನಿನಗೆ? ಜಿಗಸ್ತು ಯೋಷಿತಾ ನಾಮ, ಎಲ್ಲ ಹೆಣ್ಣುಗಳಿಗೆ ಧಿಕ್ಕಾರವಿರಲಿ ಅಂತ ಹೇಳಿ ಗಟ್ಟಿಯಾಗಿ ಚೀರಿ ಬಿಡ್ತಾನೆ. ಅಷ್ಟರೊಳಗೆ ನೆನಪಾಗತ್ತೆ ಕೌಸಲ್ಯದ, ನೆನಪಾಗತ್ತೆ. ನಾಲಿಗೆ ಕಚ್ಚಿಕೊಂಡು ಹೇಳ್ತಾನೆ, ನ ಬ್ರವೀಮಿ ಸ್ತ್ರೀಯ ಸರವಾಹ. ಎಲ್ಲ ಸ್ತ್ರೀಯರಿಗಲ್ಲ, ಭರತ ಶೈವ ಮಾತರಂ, ಭರತನ ತಾಯಿಯಾದ ಕೈಕೇಯಿ ನಿನಗಂತೂ ಧಿಕ್ಕಾರ ವಿದ್ಯೆ ಇದೆ, ಧಿಕ್ಕಾರವಿರಲಿಲ್ಲ ಅಂತ ಹೇಳಿ ಸಾಕಷ್ಟು ಹೇಳ್ತಾನೆ. ಮತ್ತೆ ಮುಂದೆ ಹೇಳ್ತಾರೆ, ಮೃತೆ ಮೈ ಗತೆ ರಾಮೇ ವನಂ ಮನುಜ ಪುಂಗವೇ ಹಂತಾನಾರ್ಯೋ ಮಮಾಮಿತ್ರೆ ಸಕಾಮ ಸುಖಿನಿ ಭವ ಅಪುತ್ರೇಣ ಮಯಾ ಪುತ್ರ. ಅಲ್ಲೇ ಮಕ್ಕಳಿರ್ಲಿಲ್ಲ ನನಗೆ, ಕೋಟಿ ಆಕಳಗಳನ್ನು ದಾನವಾಗಿ ಕೊಟ್ಟು ಲಕ್ಷ ಜನರನ್ನು ಸೇರಿಸಿ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ವೈಭವದಿಂದ ಈ ರಾಮ ಲಕ್ಷ್ಮಣ ಭರತ ಶತ್ರುಘ್ನರನ್ನು ಪಡೆದುಕೊಂಡಿದ್ದೇನೆ. ಆ ರಾಮನನ್ನು ವನಕ್ಕೆ ಕಳಿಸು ಅಂತ ಹೇಳ್ತೀಯಲ್ಲೇ.
ಅರೇ ನೀ ಹೇಳಲ್ಲ ಕಳಿಸುವುದಿಲ್ಲ ಅಂತೆ, ನೀ ಹೇಳಲ್ಲ ನಾ ಕಳಿಸೋದಿಲ್ಲ ಅಂತ. ಭರತನ ದಶರಥನಿಗೆ ಆ ಮಾತು ಬರ್ತಾ ಇಲ್ಲ. ನೀನು ವಿಡ್ರಾ ಮಾಡ್ಕೋ ಅಂತ ಹೇಳ್ತಾ ಇದ್ದಾನೆ ಹೊರತು ನಾನು ಕಳಿಸುವುದಿಲ್ಲ ಅಂತ ಹೇಳ್ತಾನೆ ಇಲ್ಲ, ಒಟ್ಟಾರೆ ಹೇಳುವುದಿಲ್ಲ. ಯಾಕೆ? ಕೈಕೇಯಿ ಮೇಲಿನ ಪ್ರೇಮ, ತಾನು ಮಾಡಿದ ಪ್ರತಿಜ್ಞೆ ಸತ್ಯ ಉಳಿಸಿಕೊಳ್ಳಬೇಕು ಎನ್ನುವ ಪ್ರತಿಜ್ಞೆ. ಹೇಳ್ತಾನೆ, ಕ್ರಿಯತಾಮೇ ದಯಾಭದ್ರೆ, ಹೇ ಮಂಗಳ ಸ್ವರೂಪಿಣಿಯಾಗಿರ್ತಕ್ಕಂಥ ಕೈಕೇಯಿ, ನನ್ನ ಮೇಲೆ ಸ್ವಲ್ಪ ಆದ್ರೂ ದಯೆ ತೋರೆ, ದಯತೆರು, ಏನಾದ್ರೂ ಮಾಡು. ಇಷ್ಟು ಹೇಳಿದ್ರು ಕೇಳುವುದಿಲ್ಲ. ವಿಸಗ್ನಂ ಪತಿತಂ ಭುವಿ, ಮೂರ್ಛೆ ಹೋದಾಗ ದಶರಥ ಎದ್ದು ಮತ್ತೆ ಎಚ್ಚರ ಎತ್ತು ಹೇಳ್ತಾನೆ, ಆಹು ಸತ್ಯಂ ಹಿ ಪರಮಂ ಧರ್ಮಂ ಧರ್ಮವಿದೋ ಜನಾಃ ಸತ್ಯಮಾಶ್ರಿತ್ಯ ಚ ಮಯ ತ್ವಂ ಧರ್ಮಂ ಪ್ರತಿಚೋದಿತ. ಸತ್ಯ ಇದು ಶ್ರೇಷ್ಠವಾದ ಧರ್ಮ ಅಂತ ಹೇಳ್ತಾರೆ. ಆ ಸತ್ಯ ಧರ್ಮದಲ್ಲಿಗೆ ಪಾಲನೆಯನ್ನು ಮಾಡುವಂತ ನನಗೆ ಇಷ್ಟು ಘೋರವಾದ ಅನ್ಯಾಯ ಯಾಕೆ ಆಗ್ತಾ ಇದೆ? ಅದಕ್ಕಾಗಿಯೇನೆ ಸತ್ಯದ ಬಗ್ಗೆ ಅತ್ಯದ್ಭುತವಾದ ಅರ್ಥವನ್ನು ಶ್ರೀಮದ್ ಆಚಾರ್ಯರು ಹೇಳ್ತಾರೆ. ಯತ್ ಸತಾಂ ಅತ್ಯಂತಂ ಹಿತಂ ತತ್ ಸತ್ಯಮಿತ್ಯಭಿಧೀಯತೆ. ಸಜ್ಜನರಿಗೆ ಯಾವುದು ಹಿತ ಅದು ಸತ್ಯ. ಹಾಗಾಗಿ ಸಜ್ಜನೋತ್ತಮನಾಗಿರ್ತಕ್ಕಂಥ ರಾಮನ ಪರವಾಗಿ ದಶರಥ ಸುಳ್ಳು ಹೇಳಿದ್ದರು, ನಾನು ಈ ಪ್ರತಿಜ್ಞಾ ನಡೆಸುವುದಿಲ್ಲ, ನಾನು ಈ ವರಗಳನ್ನು ಕೊಡುವುದಿಲ್ಲ ಅಂತ ಹೇಳಿ ಪ್ರತಿಜ್ಞಾ ಮೀರಿ ಸುಳ್ಳು ಹೇಳಿದ್ರು ಅದು ಸುಳ್ಳು ಆಗ್ತಿದ್ದಿಲ್ಲ. ಅದು ಆದರೆ ಈ ಆಗ ಶ್ರೀಮದಾಚಾರ್ಯ ಇರಲಿಲ್ಲ. ಹಾಗಾಗಿ ಈ ಕಾನ್ಸೆಪ್ಟ್ ದಶರಥ ರಾಜನಿಗೆ ಗೊತ್ತಾಗ್ಲಿಲ್ಲ. ಆದರೆ ಅತ್ಯಂತ ದುಷ್ಟ ವಿಚಾರವನ್ನು ಮಾಡ್ತಾ ಇರುವ ದುಷ್ಟಿಯಾದ ಕೈಕೇಯಿ ಮಾತನ್ನೇ ನಡೆಸಿಕೊಡಬೇಕು, ಇದು ಸತ್ಯ ಅಂತ ಹೇಳಿ ಸತ್ಯಕ್ಕೆ ಜೋತು ಬಿದ್ದು ತಾನು ಮಾತನ್ನು ಹಿಂದೆ ತೆಗೆದುಕೊಳ್ತಾ ಇಲ್ಲ. ಕೈಕೇಯಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾನೆ, ನೀನು ಈ ವರಗಳನ್ನು ಹಿಂದೆ ತೆಗೆದುಕೋ, ವಿಡ್ರಾ ಮಾಡಿಕೋ. ಏನ್ ಹೇಳಿದ್ರು ಕೈಕೇಯಿ ತಾನು ಕೇಳ್ತಾ ಇಲ್ಲ. ಇಷ್ಟರೊಳಗೆ ರಾತ್ರಿ 2:30 ಗಂಟೆ ಆಗಿದೆ. 100 ಬಾರಿ ಮೂರ್ಛೆ ಹೋದ, ಎದ್ದ, ಬೇಡಿಕೊಂಡ, ಮೂರ್ಛೆ ಹೋದ, ಎದ್ದ, ಬೇಡಿಕೊಂಡ. ಇಷ್ಟೆಲ್ಲ ನಡೀತಾ ಇದೆ. ಆಚೆ ರಾಮ ಸೀತೆ ಸುಖವಾಗಿ ಚೇಪೆ ಮೇಲೆ ಮಲಗಿದ್ದಾರೆ. ಮಲಗಿದಾಗ ಮಂದಿ ವಾಗದರು ಬಂದು ಸ್ತೋತ್ರ ಮಾಡ್ತಾರೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ, ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ. ಎಷ್ಟು ಅದ್ಭುತವಾದ ಪ್ರಾರ್ಥನೆ ಇದೆ, ನಮಗೆಲ್ಲರಿಗೂ ಎಚ್ಚರಿಸುವಂತಹದ್ದು. ಯಾಕೆ ಹೇಳಬೇಕು? ದೈವಂ ಆನ್ಹಿಕಂ ಕರ್ತವ್ಯಂ. ದೈವಿಕವಾದ ಏನೆಲ್ಲ ಆನ್ಹಿಕಗಳಿವೆ ಆ ಆನ್ಹಿಕಗಳನ್ನು ಮಾಡುವುದಕ್ಕಾಗಿ ರಾಮ ನಿನಗೆ ಎದ್ದೇಳು. ಅಂದ್ರೆ ಹೇಳ್ತಾ ಇರುವಾಗಲೇನೆ ಧರ್ಮದ ಕಾನ್ಸೆಪ್ಟ್ ಬಿತ್ತೇ ಹೇಳಿಸಬೇಕು. ಹಾಗಾದ್ರೆ ಅವ್ನು ಹೇಳ್ಬೇಕು, ಲಘುನ ಸಂಧ್ಯಾವಂದನ ಮಾಡಬೇಕು, ಸ್ನಾನ ಮಾಡಬೇಕು, ಸಂಧ್ಯಾವಂದನ ಮಾಡಬೇಕು, ಸ್ಕೂಲಿಗೆ ಹೋಗ್ಬೇಕು ಅಂತ ತಯಾರಾಗ್ತಾನೆ. ನಮ್ಮ ಸ್ಕೂಲಿಗೆ ಹೋಗ್ಬೇಕು, ಟೈಮ್ ಆಗಿದೆ ಹೇಳು ಅಂತ ನಾವು ಏನಾದ್ರೂ ಎಬ್ಬಿಸಿದ್ರೆ ಆ ಸ್ಕೂಲಿಗೆ ಹೋಗೋದಕ್ಕಿಂತ 5 ನಿಮಿಷ ಮುಂಚೆ ಕೇಳ್ತಾನೆ. ಪಟ ಸ್ನಾನ ಮಾಡ್ತಾನೆ, ಏನ್ ಸಿಕ್ತು ಅದನ್ನ ತಿಂತಾನೆ, ಸಂಧ್ಯಾವಂದನ ಮಾಡಿ ಟೈಮ್ ಇರೋದಿಲ್ಲ, ಓಡಿ ಹೋಗ್ತಾನೆ. ಯಾಕೆ? ನಮ್ಮ ಟಾರ್ಗೆಟ್ ಏನಿದೆ? ಸ್ಕೂಲಿಗೆ ಕಳಿಸ್ಬೇಕು ಅಂತ ಟಾರ್ಗೆಟ್ ಇದೆ. ಅದ್ರ ತಕ್ಕ ಹಾಗೆ ಟೈಮ್ ಸೆಟ್ ಮಾಡ್ಕೊಂಡು ಹೇಳ್ತಾರೆ. ಹಾಗಲ್ಲ, ಟೈಮ್ ಹೇಗೆ ಸೆಟ್ ಆಗಬೇಕು ಅಂತಂದ್ರೆ ಕೌಸಲ್ಯ, ಇದೆಲ್ಲರಿಗೂ ಬರುವ ಶ್ಲೋಕ ಇದು. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಪೂರ್ವ ಸಂಧ್ಯಾ ಅರ್ಥಾತ್ ಬೆಳಿಗ್ಗೆ ಆಗ್ತಾ ಇದೆ, ಸೂರ್ಯ ಉದಯಿಸ್ತಾ ಇದ್ದಾನೆ, ಹೇಳ್ಬೇಕಲ್ಲ. ಎದಕ್ಕೆ? ನೀನು ಯುವರಾಜನಾಗುವುದಕ್ಕಾಗಿ ಅಲ್ಲ, ಪಟ್ಟ ಕಟ್ಟಿಸಿಕೊಳ್ಳುವುದಕ್ಕಾಗಿ ಅಲ್ಲ, ಏನೋ ಮಂದಿ ಭಾಗದಿಂದ ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಅಲ್ಲ, ಮೈ ಮಾಲಿಶ್ ಮಾಡಿಸಿಕೊಳ್ಳುವುದಕ್ಕಾಗಿ ಅಲ್ಲ, ಬಿಸಿ ಬಿಸಿ ನೀರು ಹಾಕೊಂಡು ಎರಿಸಿಕೊಳ್ಳುವುದಕ್ಕಾಗಿ ಅಲ್ಲ. ಎದಕ್ಕೆ ಹೇಳ್ಬೇಕು? ಕರ್ತವ್ಯಂ ದೈವಮಾನ್ಹಿಕಂ ಅಂತ ಹೇಳಿ ಈಚೆ ಪ್ರೀತಿಯಿಂದ ರಾಮನನ್ನು ಎಬ್ಬಿಸ್ತಾ ಇದ್ದಾರೆ. ಆಚೆ ವಸಿಷ್ಠರು ಓಡಿ ಬರ್ತಾರೆ. ಬೆಳಿಗ್ಗೆ 2:15 ವಸಿಷ್ಠರು ಬಂದಿದ್ದಾರೆ. ಬರ್ತಾರೆ, ನೋಡ್ತಾರೆ, ಅಲ್ಲಿ ಇಲ್ಲಿ ನೋಡಿದ್ರೆ ಎಲ್ಲ ಕಲಶಗಳು ಎಲ್ಲ ತುಂಬಿಕೊಂಡಿದೆ. ಗಂಗಾ, ಸಿಂಧು, ಯಮುನಾ, ಸರಸ್ವತಿ, ಸಮುದ್ರಗಳು, ಸಾಗರಗಳು, ಎಲ್ಲಿನೋ ಎಲ್ಲ ಕಡೆಯಿಂದ ಒಂದೇ ದಿನದೊಳಗೆ ನೀರು ತರಿಸಿದ್ದಾರೆ. ಅಷ್ಟೆಲ್ಲ ನೀರು ತುಂಬಿ ಇಟ್ಟಿದ್ದಾರೆ. ಕಲಶದ ಎಲ್ಲ ಏನಂತಾರೆ ಪಟ್ಟಾಭಿಷೇಕಕ್ಕೆ ಬೇಕಾದ ಎಲ್ಲ ಸಿದ್ಧತೆ ಆಗಿದೆ. ಅಲ್ಲೇ ಪಕ್ಕದೊಳಗೆ ಸುಮಂತ್ರ ಇದ್ದಲ್ಲಿ ವಸಿಷ್ಠರು ಓಡಿ ಹೋಗ್ತಾರೆ. ಅಲ್ಲೋ ರಾಜ ಯಾಕೆ ಎದ್ದಿಲ್ಲ ಇನ್ನು?
ಕರ್ಕೊಂಬ ಟೈಮ್ ಆಯ್ತು, ಬೇಗ ಬೇಗನೆ ಬರ್ಬೇಕಲ್ಲ, ಎಲ್ಲ ಕಾರ್ಯಕ್ರಮಗಳು ಶುರು ಆಗಬೇಕು, ಸರಿಯಾದ ಮುಹೂರ್ತಕ್ಕೆ ರಾಮನಿಗೆ ಪಟ್ಟವಾಗಬೇಕಲ್ಲ ಅಂತ ಹೇಳಿ ವಸಿಷ್ಠರು ಸುಮಂತ್ರನಿಗೆ ಗಡಿಬಿಡಿ ಮಾಡಿ ಹೋಗಿ ರಾಜನನ್ನು ಕರೆದುಕೊಂಡು ಬಾ ಅಂತೇಳಿ ಕಳಿಸ್ತಾ ಇದ್ದಾರೆ. ರಾಜನ ಕೋಣೆ ಅರ್ಥಾತ್ ಕೈಕೇಯಿಯ ಮನೆ ಬಾಗಿಲ ಹಾಕಿದೆ. ಸುಮಂತ್ರ ಒಮ್ಮೆಲೆಗೆ ಒಳಗೆ ಹೋಗ್ಬಾರ್ದು ಅಂತೇಳಿ ಹೊರಗೆ ನಿಂತಿದ್ದಾನೆ. ಸುಮಂತ್ರ ಹೋಗಿ ಹೇಗೆ ಎಬ್ಬಿಸ್ತಾನೆ. ಮುಂದೆ ಪಟ್ಟಾಭಿಷೇಕ ಎಷ್ಟು ವೈಭವದಿಂದ ಆಗತ್ತೋ, ಪಟ್ಟಾಭಿಷೇಕ ಕೆಟ್ಟು ಹೋಗತ್ತೋ, ಹೇಗೆ ಕೆಡಿಸ್ತಾಳೆ ಕೈಕೇಯಿ ಇತ್ಯಾದಿಯಾದ ಎಲ್ಲ ಕಥೆಗಳು ನಾಳೆ ದಿನ ಬರ್ತದೆ. ನಾಳೆ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ರಾಮನ ಪಟ್ಟಾಭಿಷೇಕ ಕೆಡಿಸುವ ಸುದ್ದಿ ಕೇಳಿದ್ದಕ್ಕಾಗಿ ಒಮ್ಮೆ ಚೆನ್ನಾಗಿ ರಾಮನ ಸ್ಮರಣೆಯನ್ನು ಮಾಡಿ, ಈ ತರಹದ ದೌರ್ಭಾಗ್ಯ, ಒಳ್ಳೆ ಕೆಲಸಗಳನ್ನು ಕೆಡಿಸುವ ದೌರ್ಭಾಗ್ಯ ನಮ್ಮ ಜೀವನದೊಳಗೆ ಎಂದಿಗೂ ಬರಬಾರದು. ನಮ್ಮಿಂದ ಇನ್ನೊಬ್ಬರಿಗೆ ಬರಬಾರದು, ಇನ್ನೊಬ್ಬರಿಂದ ನಮಗೆ ಬರಬಾರದು. ಈ ಎರಡೂ ಅರ್ಥದೊಳಗೂ ರಾಮನನ್ನು ಚಿಂತನೆಯನ್ನು ಮಾಡೋಣ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಜಯ ಶ್ರೀರಾಮ್, ಜಯ ಜಯ ಶ್ರೀರಾಮ್. ವೆಂಕಟೇಶೋ ವಾಸುದೇವ ಪ್ರದ್ಯುಮ್ನೋ ಮಿತ ವಿಕ್ರಮ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ ಜನಾರ್ದನ ಪದ್ಮನಾಭೋ ವೆಂಕಟಾಚಲವಾಸನಃ ಸೃಷ್ಟಿಕರ್ತಾ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ ಗೋವಿಂದೋ ಗೋಪತಿ ಕೃಷ್ಣ ಕೇಶವೋ ಗರುಡಧ್ವಜಃ ವರಾಹೋ ವಾಮನಶ್ಚೈವ ನಾರಾಯಣ ಅಧೋಕ್ಷಜಃ ಶ್ರೀಧರ ಪುಂಡರೀಕಾಕ್ಷಃ ಮಹಾಸೂತ್ರಾಕಾರ ಪುರಾತನಃ ಅಮಾನಾಥೋ ಮಹೀವರ್ಧ ಭೂಧರ ಪುರುಷೋತ್ತಮಃ ಮೂಲಪುತ್ರ ಪ್ರಿಯಶ್ಯಾಂತೋ ರಮಾದೀನಾಂ ವರಪ್ರದಃ ಶ್ರೀನಿಧಿ ಸರ್ವಭೂತಾನಾಂ ಭಯನಾಶನಃ ಶ್ರೀರಾಮೋ ರಾಮಭದ್ರಶ್ಚ ಭವಬಂಧೈಕಮೋಚಕಃ ಭೂತಾವಾಸೋ ಗಿರಾವಾಸ ಶ್ರೀನಿವಾಸ ಶ್ರಿಯಪತಿಃ ಅಚ್ಯುತಾನಂದ ಗೋವಿಂದೋ ವಿಷ್ಣೋರ್ವೆಂಕಟನಾಯಕಃ ಸರ್ವದೇವೈಕಶರಣಂ ಸರ್ವದೇವೈಕದೈವತಂ ಸಮಸ್ತದೇವ ಕವಚಂ ಸರ್ವದೇವ ಶಿಖಾಮಣಿಃ ಇದಂ ಕೀರ್ತನಂ ಯಸ್ಯ ವಿಷ್ಣೋರವಿತತೇಜಸಃ ವಿಕಾಲೇ ಯಪ್ಪಟೇ ನಿತ್ಯಂ ಪಾಪಂ ತಸ್ಯ ನ ವಿದ್ಯತೆ ರಾಜದ್ವಾರೆ ಪಠೇದ್ಘೋರೆ ಸಂಗ್ರಾಮೇ ರಿಪುಸಂಕಟೆ ಭೂತಸರ್ಪ ಪಿಶಾಚಾದಿ ಭಯಂ ನಾಸ್ತಿ ಕದಾಚನ ಅಪುತ್ರೋ ಲಭತೆ ಪುತ್ರಾನ್